ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಸೃಷ್ಟಿಯ ರಹಸ್ಯ ಎಂಬುದಾಗಿ ಒಂದು ಅಂಶವನ್ನು ನೋಡಿಕೊಳ್ಳೋಣ. ಮತ್ತೆ ಹೇಳ್ತೀನಿ, ಸೃಷ್ಟಿಯ ರಹಸ್ಯ ಎಂಬುದಾಗಿ. ಏನು ಈ ಸೃಷ್ಟಿಯ ರಹಸ್ಯ ಎನ್ನುವಂಥದ್ದನ್ನು ನೋಡಿಕೊಳ್ಳುವಂಥದ್ದಾದ್ರೆ, 1ನೇ ಅಧ್ಯಾಯ, ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 1ರಿಂದ 1ನೇ ವಚನದಿಂದ ನೋಡಿಕೊಳ್ಳೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ದೇವರು ಆದಿಯಲ್ಲಿ ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದನಂತೆ. ಅಂದ್ರೆ ಚೆನ್ನಾಗಿ ಗಮನಿಸಬೇಕಿಲ್ಲಿ, ದೇವರು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಭೂಮಿ ಕ್ರಮವಿಲ್ಲದಂತದ್ದಾಗಿ, ಇವತ್ತು ಭೂಮಿಗೆ ಕ್ರಮ ಇದೆಯಾ? ಕ್ರಮ ಇದೆ. ಆದ್ರೆ ಒಂದು ಕಾಲಗಳಲ್ಲಿ ಕ್ರಮವಿಲ್ಲವಂತೆ, ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ಆದಿಸಾಗರದ ಮೇಲೆ ಕತ್ತಲಿದೆ, ಕತ್ತಲಿದೆ. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಆಗಲೆಂದು ಕತ್ತಲೆಗೆ ಇರುಳೆಂದು, ಹೀಗೆ ಸಾಯಂಕಾಲವು ಪ್ರಾತಃಕಾಲವಾಗಿ ಮೊದಲನೆಯ ದಿನವಾಯಿತು ಎಂಬುದಾಗಿ ಇಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ. ಈ ಒಂದು ಮೊದಲನೆಯ ದಿನವು ಯಾವುದು ಎಂಬುದಾಗಿ ನೋಡುವಂತದ್ದಾದ್ರೆ, ನಮ್ಮ ಎಲ್ಲ ಮೆದುಳಿಗೆ ಬರುವಂತಹ ಒಂದು ಕಾರ್ಯ ಏನು ಎಂಬುದಾಗಿ ನೋಡುವಂತಂದ್ರೆ ಭೂದಿನ. ಭೂದಿನ ಯಾಕಂದ್ರೆ ನಾವು 24 ಗಂಟೆಗಳ ಈ ಒಂದು ದಿನವನ್ನು ನಾವು ಲೆಕ್ಕಕ್ಕಿಟ್ಟುಕೊಂಡಿರುವಂತಹ ಕಾರಣ, ಇದೇ ನಮ್ಮ ತಲೆಯಲ್ಲಿ ಇರುವಂತಹ ಕಾರಣ, ಒಂದು ವಾರ ಎಂಬುದಾಗಿ ನಾವು 6 ದಿನಗಳಲ್ಲಿ ದೇವರು ಸೃಷ್ಟಿಯನ್ನು ಉಂಟು ಮಾಡಿದಾನ, 6 ದಿನಗಳಲ್ಲಿ ದೇವರು ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ಈ ರೀತಿಯಾಗಿ ಅಂದುಕೊಂಡಿದ್ದೀವಿ. ಆದ್ರೆ ನಮ್ಮ ಒಂದು ಆಲೋಚನೆಗಳು ಈ ಭೂದಿನಕ್ಕೆ ಹೋಗಿದೆ. ಯಾಕಂದ್ರೆ ನಾವು ಈ ಭೂಮಿಯಲ್ಲಿ ಇರುವಂತಹ ಕಾರಣ ಈ ಭೂದಿನಕ್ಕೆ ಹೋಗಿದೆ. ಬಿಟ್ರೆ ಬೇರೆ ನಮ್ಮ ಪಕ್ಕದಲ್ಲಿರುವಂತಹ ಗ್ರಹಗಳಿಗೆ ಹೋಗಿದ್ಯಾ? ಇಲ್ಲ. ಮಂಗಳ ಗ್ರಹಕ್ಕೆ ಹೋಗಿದ್ಯಾ? ಇಲ್ಲ. ಚಂದ್ರ ಗ್ರಹಕ್ಕೆ ಹೋಗಿದ್ಯಾ? ಇಲ್ಲ. ಯಾವ್ದಕ್ಕೂ ಹೋಗಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ಈ ಒಂದು ಗ್ರಹಗಳ ದಿನ ಬೇರೆ. ಇವತ್ತು ಭೂದಿನ ಎನ್ನುವಂಥದ್ದು ಬೇರೆ, ಗ್ರಹಗಳ ದಿನ ಎನ್ನುವಂಥದ್ದು ಬೇರೆ, ನಕ್ಷತ್ರಗಳ ದಿನ ಎನ್ನುವಂಥದ್ದು ಬೇರೆ, ಗ್ಯಾಲಕ್ಸಿಯ ಒಂದು ದಿನ ಎನ್ನುವಂಥದ್ದು ಬೇರೆ, ನಕ್ಷತ್ರ ಮಂಡಲಗಳ ದಿನ ಎನ್ನುವಂಥದ್ದು ಬೇರೆ, ನಕ್ಷತ್ರಗಳ ದಿನ ಎನ್ನುವಂಥದ್ದು ಬೇರೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಎಂಬುದಾಗಿ ನೋಡುವಂಥದ್ದಾದ್ರೆ, ಇವತ್ತು ನಾವು ಬಹಳ ಮಟ್ಟಿಗೆ ಈ ಒಂದು ವಿಜ್ಞಾನವನ್ನು ನಾವು ನಂಬ್ತೀವಿ. ಆದ್ರೆ ಬೈಬಲ್ ತಿಳಿಸುವಂತ ವಿಷಯವು ವಿಜ್ಞಾನ ತಿಳಿಸಿದೆ ಅಂತ ನೋಡುವಾಗ ಇಲ್ಲ. ಬೈಬಲ್ ತಿಳಿಸಿದಂತ ಒಂದು ಸತ್ಯಗಳನ್ನ ವಿಜ್ಞಾನ ತಿಳಿಸಿದೆ ಅಂತ ನೋಡುವಾಗ ಖಂಡಿತವಾಗ್ಲಿಲ್ಲ. ಯಾಕಂದ್ರೆ ಇವತ್ತಿಗೂ ಎಷ್ಟೋ ಒಂದು ವಿಚಾರಗಳನ್ನ ಬೈಬಲ್ ಅಲ್ಲಿ ಇದ್ರೂ ಕೂಡ ಅದನ್ನು ನಂಬದಂತ ರೀತಿಯಲ್ಲಿ ರಿಸರ್ಚ್ ಗಳನ್ನ ಮಾಡಿ ವಿಫಲವಾಗ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಬೈಬಲ್ ಎಲ್ಲವನ್ನ ಕೂಡ ಖಂಡಿತವಾಗಿ ತಿಳಿಸಿದೆ ಅಂತ ನೋಡುವಾಗ ಖಂಡಿತವಾಗಿ ತಿಳಿಸಿದೆ. ಈ ಒಂದು ಬೈಬಲ್ ತಿಳಿಸುವಂತ ವಿಷಯವನ್ನ ಯಾವುದೇ ಆದ್ರೂ ಕೂಡ ವಿಜ್ಞಾನವು ಮೊದಲೇ ತಿಳಿಸುತ್ತಾ ಅಂತ ನೋಡುವಾಗ ಅದು ಅಸಾಧ್ಯವಾದಂತ ಮಾತು. ಯಾಕೆ ಅಂತಂದ್ರೆ ಈ ಸೃಷ್ಟಿ ಎಲ್ಲವೂ ಉಂಟಾದ ಮೇಲೆ ಈ ಸೃಷ್ಟಿಯಲ್ಲಿ ಬಂದಂತ ಮನುಷ್ಯರಲ್ಲಿ ಕೆಲವರು ಈ ಸೃಷ್ಟಿಯನ್ನು ನೋಡಿ ಪರಿಶೋಧನೆಗಳನ್ನ ಮಾಡಿ ಅವ್ರು ಏನ್ ಮಾಡಿದ್ದಾರೆ, ಕೆಲವೊಂದು ಕಾರ್ಯಗಳನ್ನ ಪರಿಚಯ ಮಾಡ್ತಾರೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆದಿಯೆಂದು ದೇವರು ಭೂಮಿಯನ್ನು ಉಂಟು ಮಾಡಿದನು, ಆಕಾಶವನ್ನ ಉಂಟು ಮಾಡಿದನು ಎಂಬುದಾಗಿ ಇದೆ. ಈ ಒಂದು ಭೂಮಿ ಆಕಾಶಗಳು ಉಂಟಾಗುವುದಕ್ಕೆ ಆದಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಈ ಒಂದು ಆದಿ ಅಂದ್ರೆ ಯಾವುದು ಎಂಬುದಾಗಿ ನೋಡುವಂತದ್ದಾದ್ರೆ, ಸಾವಿರಾರು ಕೋಟಿ ವರ್ಷಗಳು. ಇದು ಭೂದಿನವಲ್ಲ. ಇಲ್ಲಿ ಬರೆಯಲ್ಪಟ್ಟಿರುವಂತದ್ದು ಈಗ 5ನೇ ವಚನವನ್ನು ನೋಡುವಂತದ್ದಾದ್ರೆ, ಹೀಗೆ ಸಾಯಂಕಾಲವೂ ಪ್ರಾತಃಕಾಲವಾಗಿ ಮೊದಲನೇ ದಿನವಾಯಿತು ಎಂಬುದಾಗಿ ಇದೆಯಲ್ಲ, ಇದು ಭೂದಿನವಲ್ಲ. ಯಾಕೆಂದ್ರೆ ಈ ಒಂದು ಸಮಯದಲ್ಲಿ ಭೂಮಿ ಎನ್ನುವಂಥದ್ದು ಇನ್ನೂ ಇಲ್ಲವೇ ಇಲ್ಲ. ಆಗಿರುವಂತ ಕಾರಣ ಇದು ಭೂದಿನವಲ್ಲ. ಹೀಗಿರುವಂತ ಕಾರಣ ಇಲ್ಲಿ ಬಹಳಷ್ಟು ಜನ ಬೈಬಲ್ನ ತಪ್ಪಿಡುವುದಕ್ಕೆ ಕಾರಣ ಏನೆಂಬುದಾಗಿ ನೋಡುವಂತದ್ದಾದ್ರೆ, ಬೈಬಲ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವಂತದ್ದೇ ಕಾರಣ. ಇದು ಈ ಒಂದು ವಿಶ್ವಕ್ಕೆ ಸಂಬಂಧಪಟ್ಟಂತ ದಿನಗಳು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ಭೂದಿನವಂತೂ ಖಚಿತವಾಗಿ ಅಲ್ಲವೇ ಅಲ್ಲ. ಈಗ ದೇವರು ಯಾವ ರೀತಿಯಾಗಿ ಈ ಒಂದು ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ ಎನ್ನುವಂಥದ್ದನ್ನ ನೋಡುವಂತದ್ದಾದ್ರೆ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. 2ನೇ ವಚನವನ್ನ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು,
ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಅಂದ್ರೆ ಜಲ ಸಮೂಹ ಎನ್ನುವಂಥದ್ದಿದೆ. ಈ ಜಲ ಸಮೂಹಗಳ ಮೇಲೆ ದೇವರಾತ್ಮ ಎನ್ನುವಂಥದ್ದು ಚಲಿಸ್ತಾ ಇದೆ. ಈ ಒಂದು ಜಲ ಸಮೂಹಗಳಿದೆಯೇ ಬಿಟ್ರೆ ಅದರಲ್ಲಿ ಭೂಮಿ ಎನ್ನುವಂಥದ್ದು, ಆಕಾಶ ಎನ್ನುವಂಥದ್ದು, ಸೂರ್ಯ ಚಂದ್ರ ನಕ್ಷತ್ರಗಳು ಎನ್ನುವಂಥದ್ದು ಯಾವುದು ಕೂಡ ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಈ ಪದಾರ್ಥಗಳೆಲ್ಲವೂ ಎಲ್ಲಿದೆ? ಈ ನೀರಿನಲ್ಲಿಯೇ ಇದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಈ ನೀರಿನಲ್ಲಿಯೇ ಸೂರ್ಯನಿದನ, ಈ ನೀರಿನಲ್ಲಿಯೇ ಭೂಮಿ ಇದನ, ಈ ಭೂಮಿಯಲ್ಲಿರುವಂತಹ ಸಮಸ್ತವೂ ಕೂಡ ಈ ನೀರಿನಲ್ಲಿದೆಯಾ, ಆಕಾಶದಲ್ಲಿರುವಂತಹ ಸಮಸ್ತವೂ ಕೂಡ ಈ ನೀರಿನಲ್ಲಿದೆಯಾ, ಎಲ್ಲವೂ ಕೂಡ ಈ ನೀರಿನಲ್ಲಿ ಇದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. 2ನೇ ವಚನ ಗಮನಿಸಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು. ಆದಿಸಾಗರ ಎನ್ನುವಂಥದ್ದು ಇದೆಯಂತೆ, ಆ ಸಾಗರದ ಮೇಲೆ ಕತ್ತಲೆ ಎನ್ನುವಂಥದ್ದಿದೆ. ಯಾವ ಭೂಮಿ ಆಕಾಶಗಳಾಗ್ಲಿ ಯಾವುದು ಕೂಡ ಇಲ್ಲ. ಅಂದ್ರೆ ಈ ಪದಾರ್ಥವೆಲ್ಲವೂ ಕೂಡ ನೀರಿನಲ್ಲಿ ಇಟ್ಟಿದೆ ಅಂತ ನೋಡುವಾಗ ನೀರಿನಲ್ಲಿ ಇಟ್ಟಿದೆ, ಮತ್ತೆ ಕತ್ತಲೆ ಇದೆ. ಇದನ್ನು ಚೆನ್ನಾಗಿ ಗಮನಿಸಿ, ಕತ್ತಲೆ ಇದೆ. ಏನಕ್ಕೋಸ್ಕರ ದೇವರು ಈ ನೀರಿನಲ್ಲಿ ಇಂಥ ಪದಾರ್ಥಗಳೆಲ್ಲವನ್ನ, ಈ ಭೂಮಿಯನ್ನಾಗಿರ್ಬೋದು, ಭೂಮಿಯಲ್ಲಿರುವಂತಹ ಸಮಸ್ತವನ್ನಾಗಿರ್ಬೋದು, ಆಕಾಶವನ್ನಾಗಿರ್ಬೋದು, ಆಕಾಶದಲ್ಲಿರುವಂತಹ ಸಮಸ್ತವನ್ನಾಗಿರ್ಬೋದು, ಏನಕ್ಕೋಸ್ಕರ ಈ ನೀರಿನಲ್ಲಿ ಇಟ್ಟಿದ್ದಾನೆ? ಅದು ಯಾವ ರೀತಿಯಾಗಿದೆಯೋ ಮುಂದೆ ನಿಮ್ಗೆ ಎಲ್ಲ ಕಾರ್ಯಗಳು ಅರ್ಥವಾಗಿ ಹೋಗುತ್ತೆ. ಆದ್ರೆ ದೇವರು ಈ ರೀತಿಯಾಗಿ ಇಡುವುದಕ್ಕೆ ಕಾರಣ ಏನು? ಒಂದು ವಿಚಾರವನ್ನು ಆಲೋಚನೆ ಮಾಡಿ ನೋಡ್ಬೇಕು. ಇವತ್ತು ನಾವು ದಿನನಿತ್ಯವೂ ಕೂಡ ಉಪಯೋಗಿಸುವಂತ ನಮ್ಮ ಆಹಾರ ಸಾಮಗ್ರಿಗಳು ಏನಿದೆಯೋ, ಈ ಆಹಾರ ಸಾಮಗ್ರಿಗಳೆಲ್ಲವೂ ಕೂಡ ಬಹಳ ದಿನಗಳು ಅವು ಕೆಟ್ಟೋಗದಂತ ರೀತಿಯಲ್ಲಿ, ಕೊಳೆತು ಹೋಗದಂತ ರೀತಿಯಲ್ಲಿ ಇರಬೇಕು ಅಂದ್ರೆ ತಣ್ಣನೆಯ ಒಂದು ವಾತಾವರಣದಲ್ಲಿ ಭದ್ರಪಡಿಸಬೇಕು ಎನ್ನುವಂಥದ್ದನ್ನ ವಿಜ್ಞಾನ ಎನ್ನುವಂಥದ್ದು ತಿಳಿಸಿದೆ. ವಿಜ್ಞಾನ ತಿಳಿಸಿರುವಂತ ಮಾತಿದೆ. ಈ ರೀತಿಯಾಗಿ ತಣ್ಣನೆಯ ವಾತಾವರಣದಲ್ಲಿ ಇರಬೇಕು ಅಂತಲೇನೆ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಈ ಒಂದು ಫ್ರಿಡ್ಜ್ಗಳನ್ನ ಕಂಡುಹಿಡಿದಿದ್ದಾರೆ. ಈ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನ ಕಂಡುಹಿಡಿದಿದ್ದಾರೆ. ಏನಕ್ಕೋಸ್ಕರ ಇವುಗಳನ್ನ ಮಾಡಿದ್ದಾರೆ ಅಂತಂದ್ರೆ, ಮನುಷ್ಯರು ದಿನನಿತ್ಯವೂ ಕೂಡ ಉಪಯೋಗಿಸುವಂತ ಯಾವುದೇ ಆಹಾರ ಸಾಮಗ್ರಿಗಳು ಇವು ಸ್ವಲ್ಪ ದಿನಗಳ ಮಟ್ಟಿಗೆ, ಇದು ಬಹಳ ದಿನಗಳ ಸ್ವಲ್ಪ ದಿನಗಳಲ್ಲೇ ಕೊಳೆತು ಹೋಗುವಂತ ಆಹಾರಗಳು ಬಹಳ ದಿನಗಳ ಮಟ್ಟಿಗೆ ಅದು ಚೆನ್ನಾಗಿ ಇರಬೇಕು, ಕೊಳೆತು ಹೋಗದಂತ ರೀತಿಯಲ್ಲಿ, ನಾಶವಾಗದೇ ಇರುವಂತ ರೀತಿಯಲ್ಲಿ, ಹಾಳಾಗದ ರೀತಿಯಲ್ಲಿ ಇರಬೇಕು ಅಂತಂದ್ರೆ ತಣ್ಣನೆಯ ವಾತಾವರಣದಲ್ಲಿ ಇರಬೇಕು ಅನ್ನುವಂಥ ಕಾರ್ಯವು ಗೊತ್ತಿರುವಂತಹ ಕಾರಣಗಳು ಈ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಫ್ರಿಡ್ಜ್ ಆಗಲಿ ಕಂಡುಹಿಡಿದಿದ್ದಾರೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಆ ಒಂದು ಫ್ರಿಡ್ಜ್ ಅಲ್ಲಿ ನಾವು ನಮ್ಮ ಆಹಾರಗಳನ್ನ ಇಡ್ತೀವಿ ಅಂತ ನೋಡುವಾಗ ಇಡ್ತೀವಿ. ನಮ್ಮ ಒಂದು ಏನು ದಿನನಿತ್ಯದ ಆಹಾರಗಳೇನಿರ್ತತೋ, ನಮ್ಮ ಆಹಾರ ಒಂದು ಪದಾರ್ಥಗಳೇನಿರ್ತತೋ ಅವೆಲ್ಲವುಗಳನ್ನ ಅದರಲ್ಲಿ ಇಡ್ತೀವಿ. ಆವಾಗ ಅದು ಕೆಟ್ಟೋಗುತ್ತೆ ಅಂತ ನೋಡುವಾಗ ಕೆಟ್ಟೋಗಲ್ಲ. ಯಾಕೆ ಕೆಟ್ಟೋಗಲ್ಲ? ತಣ್ಣನೆಯ ವಾತಾವರಣ ಇರುತ್ತೆ, ಮತ್ತೆ ಕತ್ತಲೆ ಎನ್ನುವಂಥದ್ದು ಇರ್ತದೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಫ್ರಿಡ್ಜ್ನಲ್ಲಿ ಕತ್ತಲೆ ಎನ್ನುವಂಥದ್ದು ಇರ್ತದೆ, ಕತ್ತಲೆ ಎನ್ನುವಂಥದ್ದು ಇರ್ತದೆ. ನಾವು ಡೋರ್ನ ತೆಗೆದ ಕ್ಷಣದಲ್ಲಿ ಅಲ್ಲಿ ಲೈಟ್ ಬರುತ್ತೆ. ಏನಕ್ಕೆ ಲೈಟ್ ಬರುತ್ತೆ? ಅದರೊಳಗಡೆ ಏನಿದೆಯೋ ಅದು ಕಾಣಬೇಕಾಗಿರುವಂತ ಕಾರಣ ಅಲ್ಲಿ ಲೈಟ್ ಹತ್ತುವಂತ ರೀತಿಯಲ್ಲಿ ನಾವು ಡೋರ್ನ ತೆಗೆದಾಗ ಮಾತ್ರ ಲೈಟ್ ಬರುವಂತ ರೀತಿಯಲ್ಲಿ ಏರ್ಪಾಡು ಮಾಡಿದ್ದಾರೆ. ನಾವು ಬಾಗಿಲನ್ನು ಮುಚ್ಚಿದಾಗ ಎಲ್ಲವೂ ಕತ್ತಲೆಯಾಗಿ ಇರ್ತದೆ. ಮತ್ತೆ ಕತ್ತಲೆಯಾಗಿ ತಣ್ಣನೆ ವಾತಾವರಣದಲ್ಲಿ ಇದ್ರೆ ಮಾತ್ರವೇನಾ ಆ ಆಹಾರ ಸಾಮಗ್ರಿಗಳು ಚೆನ್ನಾಗಿರುವಂತದ್ದು ಅಂತಂದ್ರೆ ಅವಾಗ ಮಾತ್ರವೇ ಚೆನ್ನಾಗಿರುವಂತದ್ದು. ಇದು ವಿಜ್ಞಾನ ಹೇಳಿರುವಂತ ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ತಣ್ಣನೆ ವಾತಾವರಣದಲ್ಲಿ ಕತ್ತಲೆಯಲ್ಲಿ ಇದ್ದಾಗಲೇ ಆ ಒಂದು ಆಹಾರ ಪದಾರ್ಥಗಳು ಚೆನ್ನಾಗಿರ್ತದೆ ಎನ್ನುವಂಥದ್ದನ್ನ ವಿಜ್ಞಾನ ಎನ್ನುವಂಥದ್ದು ಹೇಳಿದೆ. ಹೀಗಿರುವಂತ ಕಾರಣ ದೇವರು ಕೂಡ ಇಲ್ಲಿ ಏನ್ ಮಾಡಿದ್ದಾನೆ, ವಿಜ್ಞಾನಿಗಳು ಇವತ್ತು ಇದನ್ನ ಕಂಡುಹಿಡ್ಕೊಂಡಿದ್ದಾರೆ. ಆದ್ರೆ ದೇವರು ಆತನ ಏನ್ ಮಾಡಿದ್ದಾನೆ, ಈ ಎಲ್ಲಾ ಸೃಷ್ಟಿಯನ್ನ ಮನುಷ್ಯರು ಅನುಭವಿಸುವುದಕ್ಕೆ ಬೇಕಾಗಿರುವಂತಹ ಪದಾರ್ಥವನ್ನೆಲ್ಲವನ್ನ, ಅಂದ್ರೆ ಈ ಭೂಮಿಯನ್ನ ಮಾತ್ರವೇ ಅಲ್ಲ, ಇದನ್ನು ಚೆನ್ನಾಗಿ ಗಮನಿಸಬೇಕು. ಇಲ್ಲಿ ಭೂಮಿಯ ವಿಷಯದಲ್ಲಿ ಮಾತ್ರವೇ ಬರೆಯಲ್ಪಟ್ಟಿದೆ. ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಅವಾಗ ಏನ್ ಮಾಡಿದ್ರು, ದೇವರು ಭೂಮಿಯನ್ನ ನೀರನ್ನ ಬೇರೆ ಬೇರೆ ಮಾಡಿ ತೆಗೆದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ಆಗಿರುವಂತ ಕಾರಣ ಭೂಮಿ ಮಾತ್ರವೇನೋ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪಾಗಿ ಹೋಗುತ್ತೆ. ನಾವು ಭೂಮಿ ಮೇಲೆ ಮಾತ್ರವೇ ನಾವು ವಾಸ ಮಾಡಬೇಕಾಗಿರುವಂತ ಕಾರಣ
ಭೂಮಿಯ ಬಗ್ಗೆ ಮಾತ್ರವೇ ನಾವು ತಿಳಿದುಕೊಳ್ಳಬೇಕಾಗಿರುವಂತ ಕಾರಣ ಆತನು ಭೂಮಿಯ ಬಗ್ಗೆ ಮಾತ್ರವೇ ಮಾತಾಡ್ತಾ ಇದ್ದಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈಗ ಈ ಒಂದು ಆದಿ ಸಾಗರದಲ್ಲಿ, ಈ ಒಂದು ನೀರಿನಲ್ಲಿ ದೇವರು ಯಾವುದನ್ನ ಆತನು ಈ ಒಂದು ಸ್ಟೋರ್ ಮಾಡಿದ್ದಾನೆ ಅಂತಂದ್ರೆ, ಯಾವುದನ್ನ ಇಟ್ಟಿದ್ದಾನೆ ಅಂದ್ರೆ ಇಡೀ ಸೃಷ್ಟಿಯನ್ನೇ ಆತನು ಈ ನೀರಿನಲ್ಲಿ ಇಟ್ಟಿದ್ದಾನೆ. ಯಾಕೆ? ಹಾಳಾಗದೆ ಇರುವಂತ ಕಾರಣಕ್ಕೋಸ್ಕರ, ಹಾಳಾಗಬಾರದು ಎನ್ನುವಂತ ಉದ್ದೇಶಕ್ಕೋಸ್ಕರ ದೇವರು ಮಾಡಿದ್ದಾನೆ. ಇವೆಲ್ಲವನ್ನ ಆತನು ಇಟ್ಟಿದ್ದಾನೆ. ಅದ್ರ ಬಗ್ಗೆ ನಾವು ಮಾತ್ರವೇ, ಈ ಭೂಮಿಯ ಬಗ್ಗೆ ಮಾತ್ರವೇ ತಿಳಿದುಕೊಳ್ಳಬೇಕಾಗಿರುವಂತ ಕಾರಣ ಭೂಮಿ ಬಗ್ಗೆ ಮಾತ್ರವೇ ಮಾತಾಡ್ತಾ ಇದ್ದಾನೆ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಂಡು, ಉಳಿದವುಗಳ ಬಗ್ಗೆ ಏನಕ್ಕೋಸ್ಕರ ಮಾತಾಡ್ತಾ ಇಲ್ವೋ ಅದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈಗ ಈ ಒಂದು ಭೂಮಿ ಆಗಿರ್ಬೋದು, ಭೂಮಿಯ ಮೇಲಿರುವಂತಹ ಸಮಸ್ತ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಆಕಾಶದಲ್ಲಿರುವಂತಹ ಸಮಸ್ತ ಆಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಗ್ರಹಗಳಾಗಿರ್ಬೋದು, 90% ಕಣ್ಣಿಗೆ ಕಾಣದೇ ಇರುವಂತಹ ವಿಜ್ಞಾನಿಗಳು ಹೇಳ್ತಿರುವಂತಹ ಡಾರ್ಕ್ ಮ್ಯಾಟರ್ ಏನಿದೆಯೋ ಅವೆಲ್ಲವೂ ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ನೀರಿನಲ್ಲಿ ಇದೆಯಾ ಅಂತ ನೋಡುವ, ಎಲ್ಲವೂ ಕೂಡ ನೀರಿನಲ್ಲಿ. ಇವೆಲ್ಲವೂ ಕೂಡ ದೇವರು ನೀರಿನಲ್ಲಿ ಭದ್ರಪಡಿಸಿದ್ದಾನ. ಇವೆಲ್ಲವನ್ನು ಕೂಡ ದೇವರು ನೀರಿನಲ್ಲಿ ಭದ್ರಪಡಿಸಿದ್ದಾನೆ. ಮತ್ತೆ ಆ ಭದ್ರಪಡಿಸಿದ್ದಲ್ಲದೇನೆ ಕತ್ತಲೆಯನ್ನ ಇಟ್ಟು ಡೀಪ್ ಫ್ರಿಡ್ಜ್ ನಲ್ಲಿ ಇವೆಲ್ಲವನ್ನು ಅಡಗಿಸಿದ್ದಾನೆ. ಚೆನ್ನಾಗಿ ತಿಳ್ಕೋಬೇಕು. ಯಾವ ರೀತಿಯಾಗಿ ನಾವು ನಮ್ಮ ಒಂದು ಊಟದ ಸಾಮಗ್ರಿಗಳು ಕೆಡಬಾರದು ಅನ್ನುವಂತ ರೀತಿಯಲ್ಲಿ ಫ್ರಿಡ್ಜ್ ನಲ್ಲಿ ಬಹಳ ದಿನಗಳ ಮಟ್ಟಿಗೆ ಇರಬೇಕು ಅನ್ನುವಂತ ರೀತಿಯಲ್ಲಿ ಇರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಫ್ರಿಡ್ಜ್ ನಲ್ಲಿ ಇಡ್ತಾ ಇದ್ದೀವೋ, ಆ ರೀತಿಯಾಗಿ ದೇವರು ಕೋಟ್ಯಾನು ಕೋಟಿ ವರ್ಷಗಳ ಆತನ ಏನ್ ಮಾಡಿದಾನೆ, ಈ ಒಂದು ಸೃಷ್ಟಿಯನ್ನ ಈ ಒಂದು ಆದಿ ಸಾಗರದಲ್ಲಿ ತಣ್ಣನೆಯ ಒಂದು ವಾತಾವರಣದಲ್ಲಿ ಆತನ ಏನ್ ಮಾಡಿದಾನೆ, ಸ್ಟೋರ್ ಮಾಡಿದ್ದಾನೆ ಅನ್ನೋದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ? ಯಾವುದು ಕೆಡಬಾರ್ದು ಅದಕ್ಕೋಸ್ಕರವೇ, ನಮಗೋಸ್ಕರನ ನಾವು ಅನುಭವಿಸುವುದಕ್ಕೋಸ್ಕರವೇನೆ ಭದ್ರಪಡಿಸಿದ್ದಾನೆ ಅಂತ ನೋಡೋಕೆ, ಅದಕ್ಕೋಸ್ಕರ ಭದ್ರಪಡಿಸಿದ್ದಾನೆ. ಚೆನ್ನಾಗಿ ತಿಳ್ಕೊಳ್ಳಿ. ತಣ್ಣನೆಯ ವಾತಾವರಣದಲ್ಲಿ ಇಟ್ಟಿದ್ರೇನೆ ಹಾಳಾಗಿ ಹೋಗದಂತ ರೀತಿಯಲ್ಲಿ ಆಹಾರ ಪದಾರ್ಥಗಳು ಇರ್ತದೆ ಅನ್ನೋದನ್ನ ವಿಜ್ಞಾನಿಗಳು ಇವತ್ತು ಕಂಡಿದ್ದಾರೆ. ಆದರೆ ದೇವರು ಯಾವಾಗ ಈ ಕೆಲಸವನ್ನು ಮಾಡಿದನೋ ಸರಿ, ಈ ಸೃಷ್ಟಿ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿ ತಣ್ಣನೆಯ ವಾತಾವರಣದಲ್ಲಿ ಇಡೀ ಸೃಷ್ಟಿಯನ್ನು ಆತನದರೊಳಗೆ ಇಟ್ಟು ಆಮೇಲೆ ಅವುಗಳನ್ನು ತೆಗೆಯುವಂತ ಕೆಲಸವನ್ನು ಮಾಡಿದ್ದಾನೆ. ಈ ಒಂದು ಪ್ರಕೃತಿಯನ್ನೆಲ್ಲವನ್ನು ಕೂಡ ದೇವರು ನೆನೆಸಿ ಇಟ್ಟಿದ್ದಾನೆ. ಇದನ್ನು ಗಮನಿಸಿ. 3ನೇ ವಚನದಲ್ಲಿ ಏನಿದೆಯೋ ಅದನ್ನು ನೋಡಿ. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಆಗ ದೇವರು ಬೆಳಕಾಗಲಿ ಅಂತ ಹೇಳಿದಾಗ ಬೆಳಕಾಗಿದೆಯಂತೆ. ಮೇಲಿನ ವಚನಗಳಲ್ಲಿ ಏನಿದೆ, 2ನೇ ವಚನದಲ್ಲಿ ಏನಿದೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಭೂಮಿ ಎನ್ನುವಂಥದ್ದು ಇಲ್ಲ, ಭೂಮಿಗೆ ಯಾವುದೇ ಕ್ರಮ ಎನ್ನುವಂಥದ್ದು ಇಲ್ಲ. ಆತನು ಭೂಮಿಯ ವಿಷಯದಲ್ಲಿ ಏನಕ್ಕೋಸ್ಕರ ಮಾತಾಡ್ತಾ ಇದ್ದಾನೆ? ಭೂಮಿಯ ಬಗ್ಗೆ ಮಾತ್ರ ಮನುಷ್ಯನ ತಿಳ್ಕೊಂಡು ಭೂಮಿಯ ಮೇಲೆ ಮಾತ್ರವೇ ವಾಸ ಮಾಡುವುದಕ್ಕೆ ಒಂದು ಅವಕಾಶ ಇರುವಂತ ಕಾರಣ ಅದ್ರ ಬಗ್ಗೆ ಮಾತ್ರವೇ ಮಾತಾಡ್ತಾ ಇದ್ದೇನೆ. ಬೇರೆ ವಿಷಯಗಳಲ್ಲಿ ದೇವರು ಮಾತಾಡ್ತಾ ಇಲ್ಲ. ಈಗ ಇಲ್ಲೇನಿದೆ, ಭೂಮಿ ಕ್ರಮ ಬರಲಿಲ್ವಂತೆ, ಆದಿಸಾಗರ ಇತ್ತಂತೆ, ಆದಿಸಾಗರದ ಮೇಲೆ ಈ ಒಂದು ದೇವರಾತ್ಮ ಚಲಿಸ್ತಾ ಇದೆಯಾ. ಈಗ ಇಲ್ಲಿ ಏನಾಗಿದೆ, ಎಲ್ಲವೂ ಕೂಡ ಆ ರೀತಿಯಾಗಿ ಇದ್ದಾಗ, ಜಲಸಮೂಹಗಳ ಮೇಲೆ ದೇವರಾತ್ಮ ಚಲಿಸ್ತಾ ಇದ್ದಾಗ ದೇವರು 3ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಗಿತ್ತು. ಬೆಳಕಾಗಲಿ ಅಂತ ಹೇಳಿದ ಕ್ಷಣದಲ್ಲಿ ಆತನು ಬೆಳಕಾಗಿದೆಯಂತೆ. ಏನಕ್ಕೋಸ್ಕರ ಬೆಳಕಾಗಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ? ನಾವು ತಣ್ಣನೆಯ ವಾತಾವರಣದಲ್ಲಿ ಇಟ್ಟಿರುವಂತಹ ನಮ್ಮ ಆಹಾರ ಪದಾರ್ಥಗಳನ್ನು ತೆಗೆದುಕೋಸ್ಕರ ನಾವು ಯಾವ ರೀತಿಯಾಗಿ ಫ್ರಿಡ್ಜ್ ತೆಗೆದು ಲೈಟ್ ಬರುತ್ತೋ ಆ ರೀತಿಯಾಗಿ ಈ ಒಂದು ಸೃಷ್ಟಿ ಎಲ್ಲವೂ ಕೂಡ ನೀರಿನಲ್ಲಿರುವಂತಹ ಎಲ್ಲಾ ಸೃಷ್ಟಿಯನ್ನ ಹೊರಗೆ ತೆಗೆಯುವಂತ, ಹೊರಗೆ ಬೇರ್ಪಡಿಸುವಂತ ಒಂದು ಸಮಯ ಎನ್ನುವಂಥದ್ದು ಬಂದಿದೆ. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾ ಇದ್ದಾನೆ, ಬೆಳಕಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಬೆಳಕೇನಕ್ಕೆ ಆತನಿಗೋಸ್ಕರ, ಆತನ ಏನೋ ಕಣ್ಣು ಕಾಣೋದು ಅದಕ್ಕೋಸ್ಕರ ಬೆಳಕಾಕ ಲೈಟ್ ಹಾಕಿ ಕೊಡ್ತಾ ಇದ್ದಾನ? ಖಂಡಿತವಾಗಲೂ ಅಲ್ಲ. ಇದು ಮನುಷ್ಯನಿಗೋಸ್ಕರವೇ, ಈ ಸೃಷ್ಟಿಗೋಸ್ಕರವೇ. ಅದು ಈ ಸೃಷ್ಟಿಯಲ್ಲಿ ದೇವರು ಆ ಬೆಳಕನ್ನು ಏನಕ್ಕೋಸ್ಕರ ಮಾಡ್ತಿದ್ದಾನೆ? ಮನುಷ್ಯನಿಗೋಸ್ಕರವೇ. ಅಂದ್ರೆ ಮನುಷ್ಯನಿಗೋಸ್ಕರವೇ ದೇವರು ಏನ್ ಮಾಡ್ತಿದ್ದಾನೆ, ಇಲ್ಲಿ ಬೆಳಕಾಗಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನೀರಿನಲ್ಲಿ ಇಟ್ಟಿರುವಂತಹ ಪದಾರ್ಥವನ್ನು ಹೊರಗೆ ತೆಗೆಯುವಂತ ಒಂದು ಆ ಸಮಯ ಬಂದಿರುವಂತ ಕಾರಣವೇ ಈ ಬೆಳಕನ್ನ ಆತನು ಬೆಳಕಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಬೆಳಕು ಎಂಬುದಾಗಿ, ಈ ಬೆಳಕು ಸೂರ್ಯನ ಬೆಳಕು ಎಂಬುದಾಗಿ ನೋಡುವಂತದ್ದಾಗಿ ಈ ಬೆಳಕು ಕೂಡ ಸೂರ್ಯನ ಬೆಳಕಲ್ಲ. ಇಲ್ಲಿ ಆಗಿರುವಂತಹ ದಿನವೂ ಕೂಡ ಭೂದಿನವೂ ಅಲ್ಲ. ಇಲ್ಲಿ ಬಂದಿರುವಂತಹ ಬೆಳಕು ಕೂಡ ಸೂರ್ಯನ ಬೆಳಕಲ್ಲ. ಚೆನ್ನಾಗಿ ತಿಳ್ಕೋಬೇಕು. ಯಾಕಂದ್ರೆ ಕೆಲವೊಂದು ಮನುಷ್ಯರಿಗೆ ಬೈಬಲ್ ವಿಷಯದಲ್ಲಿ ಸರಿಯಾದಂತಹ ಒಂದು ಜ್ಞಾನವೇ ಇಲ್ಲದೆ ಅವರು ಮಾತನಾಡ್ತಿದ್ದಾರೆ. ಏನು ಎಂಬುದಾಗಿ ನೋಡುವಂತಂದ್ರೆ 4ನೇ ದಿನಗಳಲ್ಲಿ ಸೂರ್ಯ ಚಂದ್ರರು ಉಂಟಾಗಿದೆ, ಯಾವ ರೀತಿಯಾಗಿ ಇಲ್ಲಿ ಬೆಳಕು ಎನ್ನುವಂಥದ್ದು ಬಂತು, ಇದೆಲ್ಲ ಸುಳ್ಳು ಎಂಬುದಾಗಿ. ಆದ್ರೆ ಬೈಬಲ್ನ ಸರಿಯಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಇವರು
ತಪ್ಪುಗಳನ್ನ ಮಾಡುವಂತವರಾಗಿದೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಬಂದಿರುವಂತ ಬೆಳಕು ಕೂಡ ಸೂರ್ಯನ ಬೆಳಕಲ್ಲ, ಇಲ್ಲಿ ಬಂದಿರುವಂತ ದಿನವೂ ಕೂಡ ಈ ಭೂದಿನವಲ್ಲ. ಇದು ವಿಜ್ಞಾನಿಗಳಿಗೆ ತಿಳಿಯದೇ ಇರುವಂತಹ ಒಂದು ಸಂಗತಿ, ವಿಜ್ಞಾನಿಗಳಿಗೂ ಇವತ್ತಿಗೂ ಕೂಡ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಸಂಗತಿ. ಮಹಾವೇದವಾಗಿರುವಂತಹ ಮಹಾಜ್ಞಾನವೇ ತುಂಬಿರುವಂತಹ ಬೈಬಲ್ ಹಿಡಿದುಕೊಂಡಿರುವಂತಹ ಕ್ರೈಸ್ತರಿಗೂ ಕೂಡ ಬಹಳಷ್ಟು ಮಟ್ಟಿಗೆ ಪಾಶ್ಚಾತ್ಯ ದೇಶಗಳಲ್ಲಿ, ಅದರಲ್ಲೂ ಕೂಡ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ತಿಳಿದೇ ಇರುವಂತಹ ಕ್ರೈಸ್ತ ದೇಶಗಳು ಅಂತ ಹೇಳಿಕೊಳ್ಳುತ್ತಿರುವಂತಹ ಅವ್ರಿಗೂ ಕೂಡ ತಿಳಿಯದೇ ಇರುವಂತಹ ಒಂದು ಸಂಗತಿ. ಚೆನ್ನಾಗಿ ಆಲೋಚನೆ ಮಾಡಬೇಕು. ಗಾಡ್ ಬ್ಲೆಸ್ಡ್ ಅಮೆರಿಕ ಎಂಬುದಾಗಿ ಏನೋ ನಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಅಮೆರಿಕ ದೊಡ್ಡದಾಗಿ ಹೇಳಿಕೊಳ್ತಾ ಇದೆಯಲ್ಲ, ಅಂತ ಒಂದು ಮುಂದುವರಿದಂತ ದೇಶಕ್ಕೂ ಕೂಡ ತಿಳಿಯದೇ ಇರುವಂತಹ ಒಂದು ಸಂಗತಿ, ನಾಸಾ ವಿಜ್ಞಾನಿಗಳಿಗೂ ಕೂಡ ತಿಳಿಯದೇ ಇರುವಂತಹ ಒಂದು ಸಂಗತಿ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಎಂಬುದಾಗಿ ನೋಡುವಂತದ್ದಾದ್ರೆ, ಇವತ್ತು ಈ ಒಂದು ಸೃಷ್ಟಿ ಉಂಟಾದ ಮೇಲೆ ದೇವರು ಮನುಷ್ಯನನ್ನು ಹುಟ್ಟಿಸಿದ, ಮನುಷ್ಯನನ್ನು ಈ ಭೂಮಿ ಮೇಲೆ ಎತ್ತಿದ್ದಾನೆ. ಆ ಒಂದು ಮನುಷ್ಯರಲ್ಲಿ ಕೆಲವೊಂದು ವಿಜ್ಞಾನಿಗಳಾಗಿ ಈ ಸೃಷ್ಟಿಯಲ್ಲಿ ನೋಡಿದಂತದ್ದನ್ನ ಅವರು ಪರಿಶೀಲನೆ ಮಾಡಿ ಅದಕ್ಕೆ ವಿಜ್ಞಾನ ಎಂಬುದಾಗಿ ಹೆಸರನ್ನ ಇಟ್ಟುಕೊಂಡು ಇವರು ಯಾವ್ದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಯಾವ್ದನ್ನ ಮಾಡ್ತಾ ಇದ್ದಾರೆ, ಕಣ್ಣಿಗೆ ಕಾಣುವಂತದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಒಂದು ಪರಿಸ್ಥಿತಿ ಇದೆ. ಮೊದಲು ಇವತ್ತು ಕಣ್ಣಿಗೆ ಕಾಣ್ತಾ ಇದೆ, ಆದ್ರೆ ಇವ್ಯಾವು ಕೂಡ ಕಣ್ಣಿಗೆ ಕಾಣದೇ ಇರುವಂತಹ ಪರಿಸ್ಥಿತಿಯಲ್ಲಿ, ಅಂದ್ರೆ ಸೃಷ್ಟಿ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಮೊದಲು ಇದೆ. ಆ ಒಂದು ಸಮಯದಲ್ಲಿ ವಿಜ್ಞಾನಿಗಳಿಲ್ಲ. ಮತ್ತೆ ಆ ಒಂದು ಸಮಯದಲ್ಲಿ ಇರುವಂತ ಕಾರ್ಯಗಳನ್ನ ಹೇಳ್ಬೇಕು ಅಂತ ಯಾರು ವಿಜ್ಞಾನಿಗಳು ಹೇಳೋದಕ್ಕಾಗುತ್ತಾ? ವಿಜ್ಞಾನಿಗಳಿಲ್ಲ ಅಲ್ಲಿ ಹೇಳುವುದಕ್ಕೆ. ಅಂದ್ರೆ ಯಾರು ಹೇಳ್ಬೇಕು? ಸಾಕ್ಷಾತ್ ಸೃಷ್ಟಿಕರ್ತನೇ ಹೇಳ್ಬೇಕು. ಸೃಷ್ಟಿ ಮಾಡಿರುವಂತ ಸಾಕ್ಷಾತ್ ಸೃಷ್ಟಿಕರ್ತನ ಹೇಳಿದ್ರೆ ಮಾತ್ರವೇ ಇದಾಗುತ್ತೆ, ಬಿಟ್ರೆ ಸಾಕ್ಷಾತ್ ಸೃಷ್ಟಿಕರ್ತನ ಹೇಳಿದ್ರೆ ಸತ್ಯವಾಗುತ್ತೆ, ಬಿಟ್ರೆ ಇಲ್ಲಾಂದ್ರೆ ಆಗಲ್ಲ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾಸಾ ವಿಜ್ಞಾನಿಗಳಾಗಿರ್ಬೋದು, ಯಾವ ವಿಜ್ಞಾನಿ ಆಗಿರ್ಬೋದು, ಈ ಪ್ರಪಂಚದಲ್ಲಿ ಭೌತಿಕವಾಗಿ ಆತನೇನೋ ಕಣ್ಣಿಗೆ ಕಂಡು ಅದನ್ನ ಪರಿಶೋಧನೆ ಮಾಡಿ ಯಾವುದೋ ಒಂದು ವಿಚಾರವನ್ನು ತಿಳಿಸುವಂತವನು ಮೇಧಾವಿ ಅಲ್ಲ, ಅಂತವನು ಮೇಧಾವಿ ಅಲ್ಲ. ಬೈಬಲ್ ಅನ್ನು ಹಿಡಿದುಕೊಂಡಿರುವಂತವನೇ ಮಹಾನ್ ಮೇಧಾವಿ. ಯಾಕೆ ಮೇಧಾವಿ ಎಂಬುದಾಗಿ ನೋಡುವಂತದ್ದಾದ್ರೆ, ವಿಜ್ಞಾನಿಗಳಿಗೂ ಕೂಡ ತಿಳಿಯದೇ ಇರುವಂತಹ ಒಂದು ಸಂಗತಿಯನ್ನ ಬೈಬಲ್ ಹೇಳುತ್ತೆ. ಬೈಬಲ್ ಅಲ್ಲಿ ಎಲ್ಲಿಂದ ಬಂದಿದೆ? ಸಾಕ್ಷಾತ್ ಸೃಷ್ಟಿಕರ್ತನಿಂದ ಬಂದಿದೆ. ಸಾಕ್ಷಾತ್ ಸೃಷ್ಟಿಕರ್ತನ ಈ ಮಾತುಗಳನ್ನ ಆತನು ಬರೆಸಿಕೊಟ್ಟಿದ್ದಾನೆ, ತನ್ನ ಮಕ್ಕಳಿಗೋಸ್ಕರ ಇದನ್ನು ಬರೆಸಿಕೊಟ್ಟಿದ್ದಾನೆ, ಬಿಟ್ರೆ ಇನ್ನೇನು ಆತನ ಬರೆಸಿಕೊಟ್ಟಿಲ್ಲ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಬೆಳಕು ಬಂದಿದೆ ಅಂತ ನೋಡುವಾಗ ಬೆಳಕು ಬಂದಿದೆ. ಮತ್ತೆ 4ನೇ ವಚನ 5ನೇ ವಚನವನ್ನು ಗಮನಿಸಿ. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ, ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿದನೆ, ಬೆಳಕಾಗಿದೆ. ದೇವರ ಬೆಳಕನ್ನು ಒಳ್ಳೆಯದು ಎಂಬುದಾಗಿ ನೋಡಿದನೆ. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಆಗಲೆಂದು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿದನಂತೆ. ಆ ಬೇರೆ ಬೇರೆ ಮಾಡಿ ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ದೇವರು ಆ ಒಂದು ಬೆಳಕಿಗೆ ಹಗಲು ಎಂದು ಕತ್ತಲಿಗೆ ಇರುಳು ಎಂದು ಆತನ ಹೆಸರಿಟ್ಟಿದ್ದಾನೆ. ಯಾವಾಗ ಆತನು ಕತ್ತಲು ಬೆಳಕು ಎಂಬುದಾಗಿ ಆತನು ಹೇಳಿದ್ನೋ, ಆತನ ಬಾಯಿ ಮಾತಿನಲ್ಲಿ ಇದು ಬಂತೋ, ಆತನ ಬಾಯಿ ಯಾವಾಗ ಇದನ್ನು ಮಾತನಾಡ್ತೋ, ಆ ಕ್ಷಣದಲ್ಲೇನೆ ಸೃಷ್ಟಿ ಎನ್ನುವಂಥದ್ದು ತಿರುವುದಕ್ಕೆ ಪ್ರಾರಂಭವಾಗಿದೆ. ಈ ಸೃಷ್ಟಿ ತಿರುಗುವುದಕ್ಕೆ ಪ್ರಾರಂಭವಾಗಿದೆ. ಆ ಸೃಷ್ಟಿ ಎನ್ನುವಂಥದ್ದು ತಿರುಗುವುದಕ್ಕೆ ಪ್ರಾರಂಭವಾಗಿರುವಂತ ಕಾರಣವೇ 5ನೇ ಅಧ್ಯಾಯದಲ್ಲಿ ಏನಾಗಿದೆ? ಈಗ ಸಾಯಂಕಾಲವು ಪ್ರಾತಃಕಾಲವೂ ಆಗಿ ಮೊದಲನೇ ದಿನವಾಯಿತು ಎಂಬುದಾಗಿ. ಅಂದ್ರೆ ಇವತ್ತು ದಿನ ಎನ್ನುವಂಥದ್ದು ನಮಗೆ ದಿನ ಎನ್ನುವಂಥದ್ದು ಬರಬೇಕಂದ್ರೆ ಭೂಮಿ ತಿರುಗಬೇಕಾ? ಭೂಮಿ ತಿರುಗಬೇಕು. ಭೂಮಿ ಮಾತ್ರ ತಿರುಗಬೇಕಾ? ಇಡೀ ಸೃಷ್ಟಿಯೇ ತಿರುಗಬೇಕು. ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ಈ ಸೃಷ್ಟಿಯೇ ತಿರುಗದ್ರೇನೆ ದಿನ ಎನ್ನುವಂಥದ್ದು ಬರುತ್ತೆ. ಅಂದ್ರೆ ಇಲ್ಲಿ ಈ ಒಂದು ಸೃಷ್ಟಿಯ ವಿಷಯದಲ್ಲಿ ನೋಡುವಾಗ ಮೊದಲನೇ ದಿನ ಆಯ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರು ಯಾವಾಗ ಕತ್ತಲೆ ಬೆಳಕು ಎಂಬುದಾಗಿ ಆತನು ಹೇಳಿದ್ನೋ, ಆ ಕ್ಷಣದಲ್ಲಿ ಸೃಷ್ಟಿ ಎನ್ನುವಂಥದ್ದು ತಿರುಗುವುದಕ್ಕೆ, ಕಾಲಗಳು ಪ್ರಾರಂಭವಾಗುವುದಕ್ಕೆ ಸ್ಟಾರ್ಟ್ ಆಗಿದೆ. ಕಾಲಗಳು ತಿರುಗುವುದಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನಿದೆ ಇಲ್ಲಿ? ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಆ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು ಎಂಬುದಾಗಿ. ಅಂದ್ರೆ ಯಾವಾಗ ಆತನ ಹಗಲುಗಳನ್ನ ಬೇರೆ ಬೇರೆ ಮಾಡಲಿ ಎಂಬುದಾಗಿ ಆತನು ಹೇಳಿದನು. ಕಾಲ ಎನ್ನುವಂಥದ್ದು ಶುರುವಾಗಿದೆ ಯಾವಾಗ? ಆದಿ ಎಂದು ಎಂಬುದಾಗಿ ನಾವು ಮೊದಲನೇ ವಚನದಲ್ಲಿ ಏನು ಹೊತ್ಕೊಂಡು ಆದಿ ಎಂದು. ಯಾವಾಗ ಆದಿ ಎಂದು? ಇದು ದೇವರಿಗೆ ಆದಿನ? ದೇವರಿಗೆ ಆದಿ ಅಲ್ಲ, ಈ ಸೃಷ್ಟಿಗೆ ಆದಿ. ಈ ಸೃಷ್ಟಿಯಲ್ಲಿ ಕಾಲಗಳು ಪ್ರಾರಂಭವಾಗಿದೆ. ಈ ಸೃಷ್ಟಿಯಲ್ಲಿ ಸಮಯಗಳು ಓಡುವುದಕ್ಕೆ ಸ್ಟಾರ್ಟ್ ಆಗಿದೆ.
ಯಾವಾಗಲ್ಲಿ ಈ ಒಂದು 14ನೇ ವಚನಗಳಲ್ಲಿ ಹಗಲನ್ನು ಆಳೋದಕ್ಕೆ ದೊಡ್ಡ ಬೆಳಕನ್ನ, ഇരുಳನ್ನು ಆಳೋದಕ್ಕೆ ಚಿಕ್ಕ ಬೆಳಕುಗಳನ್ನ ದೇವರು ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು, ಸೂರ್ಯಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದನು. ಇವು ದಿನ ಸಂವತ್ಸರ ಕಾಲ ಸಂವತ್ಸರಗಳನ್ನು, ಇವು ಕಾಲಗಳನ್ನು ಸಮಯಗಳನ್ನು ದಿನ ಸಂವತ್ಸರಗಳನ್ನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದ್ದಾರೆ. ಅಲ್ಲಿಂದ ಅಲ್ವಾ ಕಾಲಗಳು ಸ್ಟಾರ್ಟ್ ಆಗಿರೋದು. ಅಂದ್ರೆ ಅವು ಭೂ ದಿನಗಳಿಗೆ ಕಾಲಗಳು ಸ್ಟಾರ್ಟ್ ಆಗಿದೆ. ಆದ್ರೆ ವಿಶ್ವದ ದಿನಗಳು ಯಾವಾಗ ಸ್ಟಾರ್ಟ್ ಆಗಿದೆಯೋ ಗೊತ್ತಿದೆಯಾ? ಭೂಮಿ ಆಕಾಶಗಳು, ಭೂಮಿ ಉಂಟಾಗೋದಕ್ಕಿಂತ ಮೊದಲನೇ ದಿನಗಳೇನುವಂಥದ್ದು ನಡೆದಿದೆ ಅಂದ್ರೆ ಅಲ್ಲಿ ಮಾಲೆ ವಿಶ್ವದ ಕಾಲಗಳು ಸ್ಟಾರ್ಟ್ ಆಗಿ ಹೋಗಿದೆ. ವಿಶ್ವದ ಒಂದು ಸಮಯ ಸ್ಟಾರ್ಟ್ ಆಗಿ ಹೋಗಿದೆ. ಭೂದಿನಗಳು 14ನೇ ವಚನದಲ್ಲಿ ಭೂಮಿಯು ತಿರುಗುವಂತ ಸಮಯದಲ್ಲಿ ಭೂದಿನಗಳು ಸ್ಟಾರ್ಟ್ ಆಗಿ ಹೋಗುತ್ತೆ, ಅಲ್ಲಿ ಕಾಲಗಳು ಸ್ಟಾರ್ಟ್ ಆಗಿ ಹೋಗುತ್ತೆ. ಆದ್ರೆ ಈ ವಿಶ್ವಕ್ಕೆ ಕಾಲಗಳು ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಯಾವಾಗ ದೇವರು ಕತ್ತಲೆ ಬೆಳಕು ಎಂಬುದಾಗ ಅದನ್ನ ಹೇಳಿದ್ನೋ ಆ ಕ್ಷಣದಲ್ಲಿ ಈ ವಿಶ್ವದ ಒಂದು ಟೈಮ್ ಸ್ಟಾರ್ಟ್ ಆಗಿದೆ, ತಿರುಗುವುದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಈ ಒಂದು ಸೃಷ್ಟಿ, ಈ ಕತ್ತಲೆ ಬೆಳಕುಗಳು ನಿರ್ಮಾಣವಾಗೋದಕ್ಕಿಂತ ಮುಂಚಿತವಾಗಿ, ಈ ಒಂದು ದಿನ ಎನ್ನುವಂಥದ್ದು ಬರುವುದಕ್ಕಿಂತ ಮುಂಚಿತವಾಗಿ ಅಲ್ಲಿವರೆಗೂ ಅವು ಡಾರ್ಕ್ ಮ್ಯಾಟರ್ಗಳಾಗಿದ್ವಾ? ಡಾರ್ಕ್ ಮ್ಯಾಟರ್ಗಳಾಗಿ ಯಾವುದು ಕೂಡ ವಿಭಾಗಿಸಲ್ಪಟ್ಟಿಲ್ಲ, ಯಾವುದು ಕೂಡ ಬೇರೆ ಬೇರೆ ಮಾಡಲ್ಪಟ್ಟಿಲ್ಲ. 4ನೇ ವಚನದಲ್ಲಿ ಏನಿದೆ, ಕತ್ತಲು ಬೆಳಕುಗಳು ಅಂತ ಹೇಳಿ ಹೇಳ್ತಿದ್ದಂಗೆನೆ ಈ ಒಂದು ವಿಶ್ವ ಚಕ್ರ ಎನ್ನುವಂಥದ್ದು ಏನಾಗಿದೆಯೋ ತಿರುಗೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದ್ರೆ ವಿಶ್ವ ಚಕ್ರ ಅಂತ ತಿರುಗಿದ್ರೆ ಇಲ್ಲಿ ವಿಶ್ವ ಚಕ್ರ ಎಂಬುದಾಗಿ ಯಾವ ರೀತಿಯಾಗಿ ಹೇಳಕ್ಕಾಗುತ್ತೆ? ಯಾವ ರೀತಿಯಾಗಿ ಅಂದ್ರೆ ಈ ವಿಶ್ವ ಎನ್ನುವಂಥದ್ದು ಚಕ್ರಾಕಾರವಾಗಿದೆಯಾ? ಹಲವಾರು ವಿಜ್ಞಾನಿಗಳು ಹಲವಾರು ರೀತಿಯಲ್ಲಿ ಹೇಳಿದ್ದಾರೆ. ಮೇಜಿನಾಕಾರದಲ್ಲಿ ಇದೆ, ಏನೇನೋ ಬಾಯಿಗೆ ಬಂದಂತ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದ್ರೆ ಸಾಕ್ಷಾತ್ ಸೃಷ್ಟಿಕರ್ತನೆ ಈ ಒಂದು ವಿಚಾರದಲ್ಲಿ ಆತನ ಏನು ಬರೆಸಿದನು ಒಂದ್ಸರಿ ಯಾಕೋಬನ ಗ್ರಂಥ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿ. ದೊಡ್ಡ ಕಾರ್ಯಗಳನ್ನು ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉಳಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಪ್ರಪಂಚವೆಂಬ ಚಕ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇವೆಲ್ಲವೂ ಕೂಡ ತಿರುಗ್ತಾ ಇದೆ. ಯಾವ ರೀತಿಯಲ್ಲಿ? ಚಕ್ರಾಕಾರದಲ್ಲಿ ಇದೆ. ಚಕ್ರಾಕಾರದಲ್ಲಿ ದೇವರು ಮಾಡಿದ ನಂತರ ದೇವರು ಚಕ್ರಾಕಾರವಾಗಿ ಮಾಡಿದನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಈ 5ನೇ ವಚನದಲ್ಲಿ ಬರೆದಿರುವಂತಹ ಈ ಒಂದು ದಿನ ಎನ್ನುವಂಥದ್ದು ಇದು ಯಾರಿಗೂ ಗೊತ್ತಿಲ್ಲ. ನಾಸಾ ವಿಜ್ಞಾನಿಗಳಿಗೂ ಕೂಡ ತಿಳಿಯದೇ ಇರುವಂತಹ ಒಂದು ಸಂಗತಿ, ಬೈಬಲ್ ಹಿಡಿದುಕೊಂಡಿರುವಂತಹ ಎಫೆಸರಿಗೆ ತಿಳಿಯದೇ ಇರುವಂತಹ ಸಂಗತಿ. ಇದು ಭೂದಿನ ಎನ್ನುವಂಥದ್ದಲ್ಲ, ವಿಶ್ವಕ್ಕೆ ಸಂಬಂಧಪಟ್ಟಂತ ದಿನಗಳು. ಈ ಒಂದು ಯೂನಿವರ್ಸ್ ಎನ್ನುವಂಥದ್ದು, ವಿಶ್ವ ಎನ್ನುವಂಥದ್ದು, ವಿಶ್ವ ಚಕ್ರ ಎನ್ನುವಂಥದ್ದು, ಈ ಒಂದು ಪಂಚಭೂತಗಳ ವಲಯ ಎನ್ನುವಂಥದ್ದು ಇದು ಏನಿದೆಯೋ ಇದು ತಿರುಗುವುದಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತು ಭೂಮಿಗೆ 24 ಗಂಟೆ ಬಂದ್ರೆ ಒಂದು ದಿನ ಬರುತ್ತೆ. ಆದ್ರೆ ಈ ಸೃಷ್ಟಿಯ ವಿಷಯದಲ್ಲಿ ನೋಡುವಾಗ ನಮ್ಮ ಭೂದಿನಗಳನ್ನ ಎಷ್ಟು ಕೋಟಿ ವರ್ಷಗಳನ್ನ ಸೇರಿಸಬೇಕು ಆ ವಿಶ್ವದ ದಿನದಲ್ಲಿ. ಆ ವಿಶ್ವದ ದಿನ ಒಂದು ದಿನ ಹಾಕಬೇಕು ಅಂದ್ರೆ ಈ ಭೂದಿನದಲ್ಲಿ ಎಷ್ಟು ಕೋಟಿ ವರ್ಷಗಳನ್ನ ಸೇರಿಸಬೇಕು? ಅದು ನಮಗೆ ಗೊತ್ತಿಲ್ಲದಲೇ ಇರುವಂತ ವಿಚಾರ, ಅದು ದೇವರೊಬ್ಬರಿಗೆ ಗೊತ್ತಿರುವಂತ ವಿಚಾರ. ಇವತ್ತು 24 ಗಂಟೆಗಳು ಕಳೆದ್ರೆ ಒಂದು ದಿನವಾಗುತ್ತೆ ಈ ಭೂದಿನದಲ್ಲಿ. ಆದ್ರೆ ವಿಶ್ವದ ದಿನದಲ್ಲಿ ಅದು ಎಷ್ಟು ಗಂಟೆಗಳು ಕಳಿಬೇಕು, ಎಷ್ಟು ದಿನಗಳು ಕಳಿಬೇಕು, ಎಷ್ಟು ವರ್ಷಗಳು ಕಳಿಬೇಕು, ಒಂದು ದಿನ ಆಗ್ಬೇಕು ಅಂತಂದ್ರೆ ಅದು ದೇವರೊಬ್ಬರಿಗೆ ಗೊತ್ತು. ಅದರಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಬಂದಿರುವಂತದ್ದು ವಿಶ್ವ ದಿನವೇ ಹೊರತು ಭೂದಿನವಲ್ಲ. ಇದು ಯಾಕೆಂತಂದ್ರೆ ಇವತ್ತು ಭೂದಿನ ಎನ್ನುವಂಥದ್ದು ಬೇರೆ, ವಿಶ್ವ ದಿನ ಎನ್ನುವಂಥದ್ದು ಸೂರ್ಯ ದಿನ ಎನ್ನುವಂಥದ್ದು ಬೇರೆ, ನಕ್ಷತ್ರಗಳ ದಿನ ಎನ್ನುವಂಥದ್ದು ಇವೆಲ್ಲವೂ ಬೇರೆ ಬೇರೆ ಅಂತ ನೋಡೋಕೆ ಇವೆಲ್ಲವೂ ಕೂಡ ಬೇರೆ ಬೇರೆ. ಇವತ್ತು ಕೆಲವೊಬ್ರು ಈ ಒಂದು ಬೈಬಲ್ ಅಲ್ಲಿ ಮಹಾ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇನೆ ಕೆಲವೊಬ್ಬ ಮನುಷ್ಯರು ಏನ್ ಬೋಧನೆ ಮಾಡ್ತಾರೆ, ಯೇಸು ಕ್ರಿಸ್ತ ನಮ್ಮ ಕಡೆ ನಿಮ್ಗೆ ಅದಾಗುತ್ತೆ ಇದಾಗುತ್ತೆ ಭೌತಿಕವಾದಂತಹ ಕಾರ್ಯಗಳನ್ನೇ ಹೇಳ್ತಾರೆ. ಮಹಾಜ್ಞಾನ ಎನ್ನುವಂಥದ್ದು ಬೈಬಲ್ ನಲ್ಲಿ ಇದ್ರೂ ಕೂಡ ಈ ಒಂದು ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದಂತವರು, ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡದೇ ಇರುವಂತವರು ಭೌತಿಕವಾದಂತಹ ಆಶೀರ್ವಾದಗಳನ್ನು ತೋರಿಸಿ ಭೌತಿಕವಾದಂತಹ ಕಾರ್ಯಗಳ ಬಗ್ಗೆ ಅವರು ಉಪದೇಶವನ್ನ ಮಾಡಿ ಇವರು ಕೂಡ ದೇವರಿಗೆ ಕೈಗೆ ಸಿಗಾಕಿಕೊಂಡು ದೇವರ ಕೈಗೆ ಸಭಿಕರನ್ನು ಕೂಡ ಇಟ್ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ ನೋಡ್ಬೇಕು. ಯಾಕೆ ಅಂತಂದ್ರೆ ಬೈಬಲ್ ಅಲ್ಲಿ ಇಂಥ ಮಹಾಜ್ಞಾನ ಇದೆಯಾ? ಇದು ನಾಸಾ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಇಂಥ ವಿಜ್ಞಾನಿಗಳಿಗೂ ಕೂಡ ಗೊತ್ತಿಲ್ಲದೆ ಇರುವಂತಹ ಒಂದು ಸಂಗತಿಯನ್ನ ಕ್ರೈಸ್ತ ಇವತ್ತು ಬೈಬಲ್ ನಡೆದುಕೊಂಡು ಹೇಳ್ತಾನೆ ಅಂದ್ರೆ ಮೇಧಾವಿ ಎನ್ನುವಂತವನು, ವಿಜ್ಞಾನಿ ಎನ್ನುವಂತವನು ಅವರ ಇಲ್ಲ ಬೈಬಲ್ ನಡೆದಂತವರ. ಒಂದ್ಸಾರಿ ಆಲೋಚನೆ ಮಾಡಿ ನೋಡ್ಬೇಕು. ಪ್ರಪಂಚದಲ್ಲಿ ಯಾರಾದ್ರೂ ಮೇಧಾವಿಗಳು ಇದ್ದಾರೆ ಅಂತ ಅಂದ್ರೆ ಅದನ್ನು ಬೈಬಲ್ ಹಿಡಿದಂತವರು ಮಾತ್ರ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು.
ಪ್ರಕೃತಿಯನ್ನ ಈ ಒಂದು ಮಾನವ ನಿವಾಸಕ್ಕೆ ಯೋಗ್ಯವಾದದ್ದಾಗಿ ಮಾಡುವುದಕ್ಕೋಸ್ಕರವೇ ದೇವರೇನ್ ಮಾಡಿದ್ದಾನೆ, ಈ ಒಂದು ಪ್ರಕೃತಿಯನ್ನು ಉಂಟು ಮಾಡಿದ್ದಾನೆ. 1ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಮತ್ತೆ ಏನಿದೆ ಅದನ್ನ ಗಮನಿಸಿ. 1ನೇ ಅಧ್ಯಾಯ 6ನೇ ವಚನವನ್ನ, ಆ ಒಂದು ಪ್ರಕೃತಿಯನ್ನ ಈ ಒಂದು ನೀರಿನಲ್ಲಿದ್ದಂತ ಎಲ್ಲ ಡಾರ್ಕ್ ಮ್ಯಾಟರ್ನ ಮತ್ತೆ ನೀರಿನಲ್ಲಿದ್ದಂತ ಎಲ್ಲ ಒಂದು ಸೃಷ್ಟಿಯನ್ನ, ನೀರಿನಲ್ಲಿದ್ದಂತ ಸಮಸ್ತವನ್ನು ಕೂಡ ಮಾನವ ನಿವಾಸ ಯೋಗ್ಯವಾಗಿ ಮಾಡಬೇಕು. ಯಾಕಂದ್ರೆ ಮಾನವ ನಿವಾಸ ಯೋಗ್ಯವಾಗಿ ಅಲ್ಲಿವರೆಗೂ ಇಲ್ಲ, ಮಾನವ ನಿವಾಸ ಯೋಗ್ಯವಾಗಿ ಅಲ್ಲಿವರೆಗೂ ಕೂಡ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ನೀರಿನಲ್ಲಿ ಕಲಸದ್ದಾಗಿ, ನೀರಿನಲ್ಲಿ ಬೆರೆತು ಹೋದದ್ದಾಗಿ, ನೀರಿನಲ್ಲಿ ಎಲ್ಲವೂ ಕೂಡ ಮರೆಯಾದಂತದ್ದಾಗಿ ಇದೆ. ಯಾವುದು ಕೂಡ ಪ್ರತ್ಯೇಕಿಸಲ್ಪಟ್ಟಿಲ್ಲ. ಈಗ ಮಾನವ ನಿವಾಸ ಯೋಗ್ಯವಾಗಬೇಕಂದ್ರೆ ಆ ರೀತಿಯಾಗಿ ಮಾನವ ನಿವಾಸ ಆಗುತ್ತಾ? ಆಗಲ್ಲ. ಮಾನವನ ಒಂದು ನಿವಾಸ ಮಾಡುವುದಕ್ಕೆ ಅದು ಯೋಗ್ಯವುಳ್ಳದಾಗಿ ಬದಲಾಗಬೇಕು ಅಂದ್ರೆ ಅದೆಲ್ಲವೂ ಕೂಡ ಪ್ರತ್ಯೇಕಿಸಲ್ಪಡಬೇಕು. ದೇವರ ಪ್ರತ್ಯೇಕಿಸಲ್ಪಡುವುದಕ್ಕೋಸ್ಕರವೇ ದೇವರು ಏನ್ ಮಾಡಿದಾನೆ, ಒಂದು ಸಾರಿ ಈ ಒಂದು 6ನೇ ವಚನವನ್ನು ಗಮನಿಸಿ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. 6ನೇ ವಚನದಲ್ಲಿ ಗಮನಿಸಿ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ. ಜಲಸಮೂಹಗಳಿದೆಯಂತೆ. ಯಾವ ಜಲಸಮೂಹಗಳಿದೆ? 2ನೇ ವಚನದಲ್ಲಿ ಗೊತ್ತಾಗುತ್ತೆ. ಆದಿಸಾಗರ ಎಂಬುದಾಗಿದೆ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರನ್ನು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಅಂದ್ರೆ ಜಲಸಮೂಹ ಎನ್ನುವಂಥದ್ದಿದೆಯಾ? ಈ ಜಲಸಮೂಹ ಎನ್ನುವಂಥದ್ದಿದೆ. ಅಂದ್ರೆ ಈ ಜಲಸಮೂಹದಲ್ಲಿ ಈ ಸಮಸ್ತ ಇದೆಯಾ? ಈ ಸಮಸ್ತ ಕೂಡ ಅದರಲ್ಲೇ ಇದೆ. ಈಗ ಆ ಜಲಸಮೂಹಗಳ ನಡುವೆ 6ನೇ ವಚನದಲ್ಲಿ ಏನಾಗಬೇಕು? ಗುಮ್ಮಟವು ಉಂಟಾಗಲಿ ಎಂಬುದಾಗಿದೆ. ಆ ಜಲಸಮೂಹಗಳ ನಡುವೆ ಗುಮ್ಮಟವು ಉಂಟಾಗ್ಬೇಕಾ? ಅದೇ ಆಗ್ಬೇಕು. ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಡ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ಈ ಒಂದು ಜಲಸಮೂಹಗಳ ಮಧ್ಯದಲ್ಲಿ ವಿಸ್ತಾರವಾದಂತಹ ಗುಮ್ಮಟವು ಉಂಟಾಗಬೇಕಂತೆ. ಆ ಒಂದು ಗುಮ್ಮಟ ಕೆಳಗಣ ನೀರುಗಳನ್ನ ಮೇಲಣ ನೀರುಗಳನ್ನ ಬೇರೆ ಬೇರೆ ಮಾಡಬೇಕಂತೆ. ದೊಡ್ಡದಾದಂತಹ ಒಂದು ನೀರಿದೆ, ಆ ನೀರಿನ ಒಳಗಡೆ ಒಂದು ಗುಮ್ಮಟವು ಅನ್ನುವಂಥದ್ದು ಏರ್ಪಡಬೇಕು. ಆ ಗುಮ್ಮಟವು ಎನ್ನುವಂಥದ್ದು ಏರ್ಪಟ್ಟಾಗ ಆ ಒಂದು ಮೇಲಿನ ನೀರುಗಳು ಕೆಳಗಳ ನೀರುಗಳು ಬೇರೆ ಬೇರೆ ಆಗ್ಬೇಕು, ಮತ್ತೆ ಪಕ್ಕದಲ್ಲಿದ್ದಂತಹ ನೀರುಗಳು ಕೂಡ ಬೇರೆ ಬೇರೆ ಆಗ್ಬೇಕು. ಅಂದ್ರೆ ಆ ಜಲಸಮೂಹಗಳ ನಡುವೆ ದೊಡ್ಡ ಒಂದು ಗುಮ್ಮಟ ಉಂಟಾದಾಗ ಏನಾಗುತ್ತೆ, ಅಲ್ಲಿದ್ದಂತ ನೀರು ಎಲ್ಲವೂ ಕೂಡ ಚೆದರಿ ಹೋಗುವಂತದ್ದಾಗುತ್ತೆ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಇಲ್ಲಿ ಅದಕ್ಕೆ ಏನಂತ ಹೇಳ್ತಾನೆ, ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಜಲಸಮೂಹಗಳ ನಡುವೆ ದೇವರು ವಿಸ್ತಾರವಾದಂತ ಆ ಒಂದು ಗುಮ್ಮಟವನ್ನು ಉಂಟು ಮಾಡಿದ್ದಾನೆ. ಆ ಗುಮ್ಮಟಕ್ಕೆ ಆಕಾಶ ಎಂಬುದಾಗಿ ಹೆಸರಿಟ್ಟಿದೆ. ಅಂದ್ರೆ ಯಾವ ಆಕಾಶ? ಈಗ ನಮ್ಮ ಕಣ್ಣಿಗೆ ಕಾಣುವಂತದ, ಈ ಕಣ್ಣಿಗೆ ಕಾಣುವಂತ ಆಕಾಶವನ್ನ ದೇವರು ಏನ್ ಮಾಡಿದ್ದಾನೆ, ಗುಮ್ಮಟವಾಗಿ ಆತನ ಮಾಡಿದ್ದಾನೆ. ಈ ಅಂದ್ರೆ ಈಗ ಇಲ್ಲಿ ಗುಮ್ಮಟವಾಗಿ ಮಾಡಿದ್ದಾನೆ. ಕೆಳಗಿದ್ದ ನೀರು ಮೇಲಿದ್ದ ನೀರುಗಳು ಬೇರೆ ಬೇರೆ ಆಗಿದೆ, ಮತ್ತು ಈ ನೀರುಗಳೆಲ್ಲ ಬೇರೆ ಬೇರೆ ಆಗಿದೆ. ನೀರಿನ ಮಧ್ಯದಲ್ಲಿ ಈ ಗುಮ್ಮಟ ಏರ್ಪಟ್ಟಿದೆ ಅಂದ್ರೆ ಈ ಗುಮ್ಮಟದ ಸುತ್ತಲೂ ನೀರಿದೆ ಅಂತ ಅರ್ಥ? ಖಂಡಿತವಾಗ್ಲೂ ನೀರೇ ಇದೆ. ಯಾವ ರೀತಿಯಾಗಿ ನೀರೇ ಇದೆ ಅಂತ ಹೇಳಿ ನೋಡುವಂತದ್ದಾದ್ರೆ, ಈ ಒಂದು 1996 ಅಲ್ಲಿ ಆಕಾಶ ಗಂಗೆ ಎಂಬುದಾಗಿ ಈ ಒಂದು ವಿಜ್ಞಾನಿಗಳು ಇದನ್ನ ಕಂಡುಕೊಳ್ತಾರೆ. ಅದೇನು ಅಂದ್ರೆ, ಈ ನಾಸಾ ವಿಜ್ಞಾನಿಗಳು 1996 ಅಲ್ಲಿ 1996ನೇ ಇಸ್ವಿಯಲ್ಲಿ ಹೇಳಿರುವಂತಹ ಮಾತು ಏನು ಅಂದ್ರೆ, ಆಕಾಶದ ಮೇಲ್ಗಡೆ ಬಹಳವಾದಂತಹ ನೀರುಗಳಿದೆ. ಆ ನೀರುಗಳನ್ನ ಕಂಡುಕೊಂಡು ಇವರು ಆಕಾಶ ಗಂಗೆ ಎಂಬುದಾಗಿ ಹೆಸರನ್ನ ಇಟ್ಟಿದ್ದಾರೆ. ಏನಕ್ಕೋಸ್ಕರ ಈ ರೀತಿಯಾಗಿ ಹೆಸರನ್ನ ಇಟ್ಟರು ಅಂತಂದ್ರೆ, ಆಕಾಶದಲ್ಲಿ ನೀರಿದೆಯಲ್ಲ, ಅದಕ್ಕೆ ಆಕಾಶದಲ್ಲಿರುವಂತಹ ನೀರಿಗೆ ಆಕಾಶ ಗಂಗೆ ಎಂಬುದಾಗಿ, ಆಕಾಶದಲ್ಲಿ ನೀರಿದೆ ಅದಕ್ಕೋಸ್ಕರ ಇದಕ್ಕೆ ಇವರು ಆಕಾಶ ಗಂಗೆ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಅಂದ್ರೆ ಇದು ವಿಜ್ಞಾನ ಕಂಡುಹಿಡಿದಿದೆ, ವಿಜ್ಞಾನಿಗಳು ಇದನ್ನ ಕಂಡುಹಿಡಿದಿದೆ. ಇದನ್ನ ಚೆನ್ನಾಗಿ ಗಮನಿಸಬೇಕು. ಈಗ ದೇವರಿಗೆ ಈ ರೀತಿಯಾಗಿ ಮಾಡದ್ನ, ಆಕಾಶದಲ್ಲಿ ನೀರಿರುವಂತೆ ಮಾಡದ್ನ ಮಾಡಿದಾನೆ. ಅಂದ್ರೆ ಎಲ್ಲಿ ನೀರಿದೆ? ಆಕಾಶದ ಮೇಲೆ ಅಲ್ಲೂ ನೀರಿದೆ, ಆಕಾಶದ ಕೆಳಗೆ ಇಲ್ಲೂ ನೀರಿದೆ. ಗುಮ್ಮಟ ಅನ್ನುವಂತ ರೀತಿಯಲ್ಲಿ ದೇವರು ಏನೋ ಒಂದು ಈ ಆಕಾಶವನ್ನ ಚಪ್ಪರದ ರೀತಿಯಲ್ಲಿ ಮಾಡಿದಾನೆ ಅಂದ್ಕೊಂಡ್ರೆ ತಪ್ಪದು. ನಮ್ದು ಗುಮ್ಮಟ ಎಂಬುದಾಗಿ ನೋಡುವಂತದ್ದಾದ್ರೆ, ದೇವರು ಗುಂಡಾಗಿ ಒಂದು ಆಕಾಶವನ್ನು ಮಾಡಿದಾನೆ. ಈ ಒಂದು ಆಕಾಶದ ಒಳಗಡೆನೆ ಇಡೀ ಸೃಷ್ಟಿ ಎನ್ನುವಂಥದ್ದಿದೆ. ಕೋಟ್ಯಾನು ಕೋಟಿ ನಕ್ಷತ್ರಗಳಾಗಿರ್ಬೋದು, ನಕ್ಷತ್ರ ಮಂಡಲಗಳಾಗಿರ್ಬೋದು, ಈ ಒಂದು ಸೌರ ವ್ಯವಸ್ಥೆ ಆಗಿರ್ಬೋದು, ಭೂಮಿ ಆಗಿರ್ಬೋದು,
ಎಲ್ಲವೂ ಕೂಡ ಈ ಒಂದು ಗುಮ್ಮಟದ ಒಳಗೆ ಇದೆ. ಈ ಗುಮ್ಮಟದವನ್ನ ಇವೆಲ್ಲ ಸೃಷ್ಟಿಯನ್ನು ಹಿಡಿದಿರುವಂತದ್ದೇ ಈ ಒಂದು ಗುಮ್ಮಟ. ಈ ಗುಮ್ಮಟಕ್ಕೆ ಏನ್ ಮಾಡಿದ್ರೆ ದೇವರ ಆಕಾಶ ಎಂಬುದಾಗಿ ಹೆಸರಿದೆ. ಅಂದ್ರೆ ಸುತ್ತಲೂ ಕೂಡ ನೀರಿದೆಯಾ? ಸುತ್ತಲೂ ಕೂಡ ನೀರು, ಮೇಲೆ ನೀರಿದೆ, ಕೆಳಗೆ ನೀರಿದೆ, ಈ ಕಡೆ ನೀರಿದೆ, ಈ ಕಡೆ ಎಲ್ಲ ಕಡೆ ನೀರಿದೆ, ಎಲ್ಲ ಕಡೆ ನೀರಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಮತ್ತೆ 6ನೇ ವಚನವನ್ನ ಗಮನಿಸಿ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ, ಅದು ಕೆಳಗಡೆ ನೀರುಗಳನ್ನು ಮೇಲುಗಳ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಎಂಬುದಾಗಿ ಆತನು ಹೇಳಿರುವಂತ ಮಾತು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಆದಿಕಾಂಡ 27-28ರಲ್ಲಿ ಒಂದು ಮಾತಿದೆ. ಅದೇನೆಂಬುದಾಗಿ ನೋಡುವಂತದ್ದಾದ್ರೆ, ದೇವರು ಈ ಒಂದು ಸೃಷ್ಟಿಯನ್ನ ಉಂಟು ಮಾಡಿ ಈ ಕೆಳಗಿದ್ದ ನೀರುಗಳನ್ನ ಮೇಲಿದ್ದ ನೀರುಗಳನ್ನ ಅದು ಇವೆಲ್ಲವನ್ನ ಆತನು ಬೇರೆ ಬೇರೆ ಮಾಡಿ ವಿಸ್ತಾರವಾದಂತ ಗುಮ್ಮಟವನ್ನ ಮಾಡಿ, ಆ ಗುಮ್ಮಟದಿಂದ ಅಂದ್ರೆ ಆ ಗುಮ್ಮಟದ ಒಳಗಡೆ ಆಕಾಶದಿಂದ ಏನ್ ಬರ್ಬೇಕೋ, ಆ ನೀರುಗಳಿಂದ ಏನ್ ಬರ್ಬೇಕೋ ಅದನ್ನು ಕೂಡ ಹೇಳ್ತಾ ಇದ್ದೇನೆ. ಆದಿಕಾಂಡ ಗ್ರಂಥ 27-28 ಗಮನಿಸಿ. ಆದಿಕಾಂಡ ಗ್ರಂಥ 27ನೇ ಅಧ್ಯಾಯ 28ನೇ ವಚನದಲ್ಲಿ, ದೇವರು ನಿನಗೆ ಆಕಾಶದ ಮಂಚನ್ನು ಎಂಬುದಾಗಿ ಬರೆಯಲ್ಪಟ್ಟಿವೆ. ಅಂದ್ರೆ ಆಕಾಶದಿಂದ ಮಳೆ ಬರುತ್ತೆ ಎಂಬುದಾಗಿ ಗೊತ್ತಿದೆ, ಮಂಜು ಬರುತ್ತೆ ಎಂಬುದಾಗಿ ಗೊತ್ತಿದೆ. ಈ ಮಳೆ ಎನ್ನುವಂಥದ್ದು ಮಂಜು ಎನ್ನುವಂಥದ್ದು ಬೇರೆ ಬೇರೆನಾ? ಬೇರೆ ಬೇರೆ ಇಲ್ಲ. ಇದನ್ನು ಗಮನಿಸಿ. ಇಲ್ಲಿ ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಎಂಬುದಾಗಿ, ಅಂದ್ರೆ ಆಕಾಶದಿಂದ ಮಂಜು ಎನ್ನುವಂಥದ್ದು ಬರುತ್ತಾ? ಆಕಾಶದಿಂದ ಹಿಮ ಎನ್ನುವಂಥದ್ದು, ಈ ಮಂಜು ಎನ್ನುವಂಥದ್ದು ಬರುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಧರ್ಮೋಪದೇಶ ಕಾಂಡ 33:13 ಏನಿದೆಯೋ ಅದನ್ನು ನೋಡಿ. ಧರ್ಮೋಪದೇಶ ಕಾಂಡ 33:13 ಯೋಸೇಫ್ ಕುಲಗಳ ವಿಷಯದಲ್ಲಿ ಹೇಳಿದ್ದೇನೆಂದರೆ, ಅವರ ಸೀಮೆಗೆ ಯೆಹೋವನ ಆಶೀರ್ವಾದವಾಗಲಿ, ಮೇಲಣ ಆಕಾಶದಿಂದ ಉಂಟಾಗುವ ಮಂಜು. ಆಕಾಶದಿಂದ ಮಂಜು ಎನ್ನುವಂಥದ್ದು ಉಂಟಾಗುತ್ತಾ? ಆಕಾಶದಿಂದ ಮಂಜು ಎನ್ನುವಂಥದ್ದು ಉಂಟಾಗುತ್ತೆ ಅಂತ ಮತ್ತೆ ಈ ವಚನವೂ ಕೂಡ ಹೇಳುತ್ತೆ. ಮತ್ತೆ ಜಕರ್ಯ 8:12 ಏನ್ ಹೇಳುತ್ತೋ ಅದನ್ನು ನೋಡಿ. ಅದನ್ನು ಒಂದ್ಸರಿ ಜಕರ್ಯ 8ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ನೆಮ್ಮದಿಯ ಬೆಳೆಯಾಗುವುದು, ದ್ರಾಕ್ಷಾಲತೆಯ ಹಣ್ಣು ಬಿಡುವುದು, ಭೂಮಿಯು ಧಾನ್ಯವನ್ನು ನೀಡುವುದು, ಆಕಾಶವು ಇಬ್ಬನಿಯನ್ನು ಸುರಿಸುತ್ತಂತೆ. ಅಂದ್ರೆ ಆಕಾಶವು ಯಾವ ರೀತಿಯಾಗಿ ಇಬ್ಬನಿಯನ್ನು ಸುರಿಸುತ್ತೆ? ಯಾಕಂದ್ರೆ ಇವತ್ತಿಗೂ ನಾವು ಕಣ್ಣಿಗೆ ಕಾಣ್ತಿರುವಂತಹ ಒಂದು ಕಾರ್ಯ ಇದೆ. ಒಂದು ಸಮಯದಲ್ಲಿ ಆಕಾಶ ಯಾವ ರೀತಿಯಾಗಿ ಅಂದ್ರೆ ಆಕಾಶದಿಂದ ಯಾವ ರೀತಿಯಾಗಿ ಇಬ್ಬನಿ ಬೀಳುವುದಕ್ಕೆ ದೇವರು ಏರ್ಪಾಟನ್ನು ಮಾಡಿದಾನೆ ಅಂತ ನೋಡುವಾಗ ಏರ್ಪಾಟನ್ನು ಮಾಡಿದ್ದಾನೆ. ಆ ರೀತಿಯಾದಂತ ಏರ್ಪಾಟನ್ನು ಮಾಡ್ತಿರುವಂತ ಕಾರಣವೇ ಆಕಾಶದಿಂದ ಮಂಜು ಬರುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಮಂಜನ್ನು ದೇವರು ಏನಕ್ಕೋಸ್ಕರ ಬರ ಮಾಡ್ತಾ ಇದ್ದಾನೆ? ಏನಕ್ಕೋಸ್ಕರ ಇದು ಬರಬೇಕು? ಚೆನ್ನಾಗಿ ಇದನ್ನ ತಿಳ್ಕೋಬೇಕು. ನಕ್ಷತ್ರಗಳನ್ನ ಈ ಮಂಜು ಎನ್ನುವಂಥದ್ದು ತಂಪುಗೊಳಿಸುತ್ತಾ ಬರುತ್ತೆ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಕ್ಷತ್ರಗಳನ್ನ ಯಾಕೆಂತಂದ್ರೆ ಭಯಂಕರವಾದಂತ ರೀತಿಯಲ್ಲಿ ಅವುಗಳು ಈ ನಕ್ಷತ್ರಗಳು ಪ್ರಕಾಶಿಸುವಂತ ಕಾರಣ, ಭಯಂಕರವಾದಂತ ರೀತಿಯಲ್ಲಿ ಅವು ಹೀಟ್ ಆಗುವಂತ ಕಾರಣ, ಅವು ಒಂದು ವೇಳೆ ಆ ರೀತಿಯಾಗಿ ಪ್ರಕಾಶವನ್ನ ಕೊಡುವಂತ ಸಮಯದಲ್ಲಿ ಅವು ಹೀಟ್ ಆದ್ರೆ ಈ ಒಂದು ಮಿಲ್ಕಿವೇ ಎನ್ನುವಂಥದ್ದು ಏಟಾಗುತ್ತೆ ಅಂತ ನೋಡುವಾಗ ಮಿಲ್ಕಿವೇಗೆ ಏಟಾಗುತ್ತೆ. ನಕ್ಷತ್ರಗಳು ಬಹಳವಾಗಿ ಏಟಾದ್ರೆ ಮಿಲ್ಕಿವೇಗೆ ಏಟಾಗುತ್ತೆ. ಈ ಮಿಲ್ಕಿವೇ ಎನ್ನುವಂಥದ್ದು ಒಂದ್ ವೇಳೆ ಏಟಾದ್ರೆ ಈ ಒಂದು ಸೌರ ವ್ಯವಸ್ಥೆಗೆ ಏಟ್ ಬೀಳುತ್ತಾ? ಸೌರ ವ್ಯವಸ್ಥೆಗೆ ಏಟ್ ಬೀಳುತ್ತೆ. ಸೌರ ವ್ಯವಸ್ಥೆಗೆ ಏಟ್ ಬಿದ್ರೆ ಏನಾಗುತ್ತೆ? ಭೂಮಿಗೆ ಏಟ್ ಬೀಳುತ್ತೆ. ಭೂಮಿಗೆ ಏಟ್ ಬಿದ್ರೆ ಅಲ್ಲಿ ಏನ್ ಲೆಕ್ಕ? ತನ್ನ ಮಕ್ಕಳಾಗಿರುವಂತಹ ಮನುಷ್ಯರಿಗೆ ಕೇಡು, ಮನುಷ್ಯರಿಗೆ ತೊಂದರೆ, ಮನುಷ್ಯರಿಗೆ ಆಪತ್ತು. ಅದಕ್ಕೋಸ್ಕರವೇ ದೇವರು ಏನ್ ಮಾಡಿದಾನೆ? ಇಂಥ ಒಂದು ಅಪಾಯವನ್ನು ತಪ್ಪಿಸುವುದಕ್ಕೋಸ್ಕರವೇ ದೇವರು ಏನ್ ಮಾಡ್ತಾನೆ? ಈ ಮಂಚನ್ನ ಬೀಳುವಂತೆ ಮಾಡ್ತಾ ಇದ್ದಾನೆ, ಈ ಹಿಮವನ್ನು ಬೀಳುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಎಲ್ಲವೂ ಕೂಡ ಕೂಲ್ ಆದಂತ ರೀತಿಯಲ್ಲಿ ಬರಬೇಕು, ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. ಎಲ್ಲವೂ ಕೂಡ ಕೂಲ್ ಆದಂತ ರೀತಿಯಲ್ಲಿ ಮಾಡಬೇಕು ಅಂದ್ರೆ ಇವೆಲ್ಲ ಏರ್ಪಟ್ಟು ತನ್ನ ಮಕ್ಕಳಾಗಿರುವಂತ ಮನುಷ್ಯನಿಗೋಸ್ಕರವ? ಅವ್ರಿಗೋಸ್ಕರವೇ ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಅವ್ರಿಗೋಸ್ಕರವೇ ಏರ್ಪಾಟು, ಅವ್ರಿಗೋಸ್ಕರವೇ ಇವೆಲ್ಲ ಕೆಲಸಗಳು. ತನ್ನ ಮಕ್ಕಳಂತ ಮನುಷ್ಯರಿಗೋಸ್ಕರ ದೇವರು ಇದನ್ನು ಮಾಡುವಂಥದ್ದು ಏನೋ ಒಂದ್ಸರಿ ಆಲೋಚನೆ ಮಾಡಿ. ಈ ಒಂದು ನೀರಿನ ವಲಯದಲ್ಲಿ ನಾವೆಲ್ಲರೂ ಇದ್ದೀವ?
ನಾವೆಲ್ಲರೂ ಇಲ್ಲೇ ಇದ್ದೀವ, ನಾವು ಈ ನೀರಿನ ವಲಯದಲ್ಲಿ ಇದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಮತ್ತೆ ದೇವರು ಈ ಪದಾರ್ಥಗಳನ್ನೆಲ್ಲವನ್ನು ವಿಭಾಗಿಸಿದಾನ. ನೀರಿನಲ್ಲಿದ್ದಂಥ ಸೂರ್ಯನನ್ನ ವಿಭಾಗಿಸಿದ್ದಾನೆ, ನೀರಿನಲ್ಲಿದ್ದಂಥ ಚಂದ್ರನನ್ನ, ನಕ್ಷತ್ರಗಳನ್ನ, ಆ ಒಂದು ಪ್ರಾಣಿ ಪಕ್ಷಿ ಗಿಡ ಮರಗಳಿವೆಲ್ಲವೂ ಕೂಡ ನೀರಿನಲ್ಲಿದ್ದಂಥದನ್ನೆಲ್ಲವನ್ನು ಕೂಡ ಅದನ್ನು ವಿಭಾಗಿಸಿದ್ದಾನೆ. ಎಲ್ಲವೂ ಕೂಡ ಸಪರೇಟ್ ಆಗಿ ಮಾಡಿದೆ. ಭೂಮಿ ಉಂಟಾಗ್ಲಿ ಎಂಬುದಾಗಿ ಹೇಳಿದ್ದೇನೆ, ಭೂಮಿ ಮೇಲೆ ಗಿಡ ಮರಗಳು ಉಂಟಾಗ್ಲಿ ಎಂಬುದಾಗಿ ಹೇಳಿದ್ದೇನೆ, ನಕ್ಷತ್ರಗಳು ಉಂಟಾಗ್ಲಿ ಎಂಬುದಾಗಿ ಹೇಳಿದ್ದೇನೆ, ಸೂರ್ಯನ ಉಂಟಾಗ್ಲಿ ಎಂಬುದಾಗಿ ಹೇಳಿದ್ದೇನೆ, ಚಂದ್ರನ ಉಂಟಾಗ್ಲಿ ಎಂಬುದಾಗಿ ಹೇಳಿದ್ದೇನೆ. ಇವೆಲ್ಲವೂ ಕೂಡ ಆತನು ಉಂಟು ಮಾಡಿ ನಡೆಸಿದೆ. ಯಾಕಂದ್ರೆ ನೀವೆಲ್ಲವನ್ನ ಬೇರ್ಪಡಿಸ್ತಾ ಮಾನವ ನಿವಾಸಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಆತನ ಏರ್ಪಾಟಾಗಬೇಕು. ಆ ಏರ್ಪಾಟಾಗಬೇಕು ಅಂತ ಇವೆಲ್ಲವೂ ಬೇರೆ ಆಗ್ಬೇಕಾ? ಬೇರೆ ಆಗ್ಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ 6ನೇ ವಚನಗಳಲ್ಲಿ ಏನಿದೆ, ಆದಿಕಾಂಡ 1ನೇ 6ನೇ ವಚನಗಳಲ್ಲಿ ಏನಿದೆ? ಆಗ ದೇವರು ಬೆಳಕಾಗಲಿ, ಬೆಳಕಾಯಿತು. ದೇವರು ಕ್ಷಮಿಸಿ, ಆಗ ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದಂತಹ ಗುಮ್ಮಟಗಳನ್ನು ಉಂಟು ಮಾಡಿ ಆ ನೀರುಗಳನ್ನೆಲ್ಲ ವಿಸ್ತಾರವಾದಂತಹ ಗುಮ್ಮಟಕ್ಕೆ ಆಕಾಶವನ್ನು ಹೆಸರಿಟ್ಟಿದ್ದಾನೆ. ಆ ಆಕಾಶದ ಸುತ್ತಲೂ ನೀರಿದೆಯಾ ಅಂತ ನೋಡುವಾಗ ಅದರ ಸುತ್ತಲೂ ಕೂಡ ನೀರಿದೆ. ಇದು ಬೈಬಲ್ ಅನ್ನುವಂಥದ್ದು ಯಾವಾಗ ಹೇಳಿದೆ? ಸೃಷ್ಟಿಯನ್ನು ಯಾವತ್ತು ದೇವರು ಮಾಡಿದ್ರು ಆ ಒಂದು ಕಾರ್ಯವನ್ನ ಕ್ರಿಸ್ತಪೂರ್ವ 1400 ವರ್ಷಗಳಿಂದ, ಸುಮಾರು 1400 ವರ್ಷಗಳ ಆಚೆ ಈ ಮಾತುಗಳನ್ನು ದೇವರು ಬರೆಸಿದ್ದಾರೆ. ಇವತ್ತು ವಿಜ್ಞಾನಿಗಳು 1996ನೇ ಇಸ್ವಿಯಲ್ಲಿ ಈ ಒಂದು ಕಾರ್ಯವನ್ನು ಕಂಡುಕೊಂಡಿದ್ದಾರೆ. ಆಲೋಚನೆ ಮಾಡಿ, ಬೈಬಲ್ ಎನ್ನುವಂಥದ್ದು ದೊಡ್ಡದ ಇಲ್ಲ ವಿಜ್ಞಾನಿಗಳು ಎನ್ನುವಂಥದ್ದು ದೊಡ್ಡವರ ಎಂಬುದಾಗಿ. ಮತ್ತೆ ಈ ಒಂದು 1ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಅನಂತರ ದೇವರು, ಇಲ್ಲಿ ಇನ್ನೊಂದು ಇದು ಇಂಪಾರ್ಟೆಂಟ್, ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಆಕಾಶದ ಕೆಳಗಿರುವಂತಹ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ವಿಸ್ತಾರವಾದಂತಹ ಗುಮ್ಮಟವನ್ನು ಉಂಟು ಮಾಡಿದ್ದಾನೆ, ನೀರೆಲ್ಲ ಚದರಿಸಿದ್ದಾನೆ, ನೀರನ್ನೆಲ್ಲ ಅಲ್ಲಿಂದ ದೂರ ಹೋಗುವಂತ ರೀತಿಯಲ್ಲಿ ಮಾಡಿದ್ದಾನೆ. ಮತ್ತೆ ಆಕಾಶದ ಕೆಳಗೆ ಇನ್ನೂ ನೀರಿದೆಯಾ? ಇನ್ನೂ ಕೆಲವು ನೀರಿದೆ, ಇನ್ನೂ ಸ್ವಲ್ಪ ನೀರಿದೆ. ಆ ನೀರಿನಲ್ಲಿಯೇ ಈ ಪದಾರ್ಥವಿದೆ, ಆ ನೀರಿನಲ್ಲಿಯೇ ಈ ಸೃಷ್ಟಿ ಏನಿದೆಯೋ ಈ ಸೃಷ್ಟಿಯೆಲ್ಲವೂ ಆ ಒಂದು ನೀರಿನಲ್ಲಿಯೇ ಇದೆ ಈ ಪದಾರ್ಥವೆಲ್ಲವನ್ನು ಬಳಿ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಇನ್ನು ಉಳ್ಕೊಂಡಿದ್ದಂತ ಒಂದು ಸ್ವಲ್ಪವನ್ನ ನೀರನ್ನ ಆ ಒಂದು ನೀರಿನಲ್ಲಿ ಪದಾರ್ಥವಿದ್ದಂತ ಕಾರಣ ಆ ಒಂದು ನೀರಿನಿಂದ ತೆಗೆಯುವುದಕ್ಕೋಸ್ಕರವೇ ಏನ್ ಮಾಡಿದ್ದಾನೆ? ಆ ನೀರೆಲ್ಲ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಿ ಎಂಬುದಾಗಿ ಹೇಳಿದ್ದಾನೆ. ಆ ಒಂದು ಸ್ಥಳದಲ್ಲಿ ಕೂಡಿಕೊಂಡಂತ ನೀರಿನಲ್ಲಿ ಏನ್ ಮಾಡ್ತಿದ್ದಾನೆ? ಒಣನೆಲವು ಕಾಣಿಸಲಿ ಎಂಬುದಾಗಿ ಹೇಳ್ತಿದ್ದಾನೆ. ಆ ಒಣನೆಲವೇ ಇವತ್ತು ನಾವು ವಾಸ ಮಾಡುತ್ತಿರುವಂತ ಈ ಒಂದು ಭೂಮಿ. ನಾವು ವಾಸ ಮಾಡ್ತಿರುವಂತ ಭೂಮಿ ಯಾವುದಂದ್ರೆ ದೇವರ ನೀರಿನಿಂದ ಬೇರ್ಪಡಿಸಿರುವಂತ ಜಾಗವೇ, ಆ ಬೇರ್ಪಡಿಸಿರುವಂತ ಒಂದು ಪದಾರ್ಥವೇ. ಒಂದ್ಸರಿ 2 ಪೇತ್ರ 3:5 ಏನಿದೆಯೋ ಅದನ್ನ ಗಮನಿಸಿ. 2 ಪೇತ್ರ 3:5 ವಚನದಲ್ಲಿ ಏನಿದೆಯೋ, ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ. ಪೂರ್ವ ಕಾಲದಲ್ಲಿದ್ದಂತ ಭೂಮಿ ಆಕಾಶಗಳು, ಪೂರ್ವ ಕಾಲದಂತ ಭೂಮಿ ಆಕಾಶಗಳೇನಿದೆಯೋ, ಈ ಭೂಮಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಭೂಮಿಯಲ್ಲಿರುವಂತಹ ಸಮಸ್ತ ಆಗಿರ್ಬೋದು, ಆಕಾಶದಲ್ಲಿರುವಂತಹ ಸಮಸ್ತ ಆಗಿರ್ಬೋದು, ಇವೆಲ್ಲವೂ ಕೂಡ ನೀರಿನಿಂದ ಉಂಟಾಗಿ, ನೀರಿನಿಂದ ಆಧಾರಗೊಂಡಿವೆ. ನೀರಿನಿಂದ ಉಂಟಾಗಿದೆಯಾ? ಭೂಮಿ ಮಾತ್ರವೇ ಅಲ್ಲ, ಭೂಮಿ ನೀರಿನಿಂದ ಬೇರ್ಪಡಿಸಲ್ಪಟ್ಟಿದೆ ಎಂಬುದಾಗಿದೆ. ಆದ್ರೆ ಈ ಭೂಮಿ ಆಕಾಶಗಳು ಏನಂತೆ? ನೀರಿನಿಂದ ಉಂಟಾಗಿದೆಯಂತೆ. ಅದೇ ಇಲ್ಲಿರುವಂತ ಮಾತು. ಈ ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ, ಪೂರ್ವ ಕಾಲದಲ್ಲಿದ್ದಂತ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕವಾಗಿ ನೀರಿನಿಂದ ಉಂಟಾಗಿ. ಅಂದ್ರೆ ಈ ಭೂಮಿ ಆಗಿರ್ಬೋದು, ಆಕಾಶಗಳಾಗಿರ್ಬೋದು ನೀರಿನಿಂದ ಉಂಟಾಗಿದೆಯಾ? ನೀರಿನಲ್ಲಿ ಉಂಟಾಗಿದೆ. ನೀರಿನಲ್ಲಿ ಉಂಟಾಗಿದೆ ಅಂತಂದ್ರೆ ನೀರಿನಲ್ಲಿ ಇತ್ತ? ನೀರಿನಲ್ಲಿ ಎಲ್ಲವನ್ನ ದೇವರೇ ಮಾಡಿದರೆ ಡೀಪ್ ಫ್ರಿಡ್ಜ್ ನಲ್ಲಿ ಆತನ ಅಡಗಿಸಿದ್ದಾನೆ. ಮತ್ತೆ ಅದನ್ನೆಲ್ಲವನ್ನ ಆತನ ತೆಗೆದನ ಅಂತ ನೋಡುವಾಗ ತೆಗೆದಿದ್ದಾನೆ. ವಿಜ್ಞಾನಿಗಳಿಗೂ ಕೂಡ ತಿಳಿಯದೇ ಇರುವಂತ ಒಂದು ಸಂಗತಿ ಇರುವಾಗ ಇನ್ನ ಏನ್ ಬೇಕು? ಆಲೋಚನೆ ಮಾಡಿ. ಅಂದ್ರೆ ಇವೆಲ್ಲವೂ ಕೂಡ ನೀರಿನಿಂದಲೇ ತೆಗೆಯಲ್ಪಟ್ಟಿದೆ ಎನ್ನುವಂತ ಮಾತನ್ನ ಸ್ಪಷ್ಟವಾಗಿ ಬೈಬಲ್ ತಿಳಿಸುತ್ತೆ. ನೀರಿನಲ್ಲಿ ಇಟ್ಟಿದ್ದೇ ದೇವರು, ನೀರಿನಿಂದ ತೆಗೆದಿರುವಂತದ್ದು ಕೂಡ ದೇವರೇನೇ. 2 ಪೇತ್ರ ಮತ್ತೆ 3ನೇ ಅಧ್ಯಾಯದಲ್ಲಿ ಈ ಒಂದು ವಚನವನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಮತ್ತೆ ಈ ಒಂದು ಕಾಣದಿರುವಂತ, ನಮ್ಮ ಕಣ್ಣಿಗೆ ಕಾಣದಿರುವಂತ ಎಷ್ಟೋ ಮಂಡಲಗಳಿದೆ. ನಾವು ಕೆಲವೊಂದು ಮಂಡಲಗಳನ್ನ ಮಾತ್ರವೇ ಏನೋ ಹೈಡ್ರಾಸ್ ಸೆಂಟ್ರಸ್ ನಕ್ಷತ್ರ ಮಂಡಲ, ಆಂಡ್ರೋಮೆಡಾ ನಕ್ಷತ್ರ ಮಂಡಲ ಎಂಬುದನ್ನು ನಾವು ಈ ರೀತಿಯಾಗಿ ನಾವು ಹೇಳ್ತೀವಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ನಕ್ಷತ್ರಗಳು, ಯಾಕಂದ್ರೆ ವಿಜ್ಞಾನಿಗಳು ಅದನ್ನ ಡಾರ್ಕ್ ಮ್ಯಾಟರ್ ಎಂಬುದಾಗಿ ಗುರುತಿಸ್ತಾರೆ.
ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ ಎಂಬುದಾಗಿ. ಡಾರ್ಕ್ ಮ್ಯಾಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಎಂಬುದಾಗಿ ಹೇಳುವಂತಾನೆ ಡಾರ್ಕ್ ಮ್ಯಾಟರ್ ಎಂಬುದಾಗಿ ಹೇಳ್ತಾರೆ. ಅಂತ ಎಷ್ಟೋ ಮಂಡಲಗಳನ್ನ ಎಲ್ಲವನ್ನ ದೇವರು ಉಂಟು ಮಾಡಿದ ಅಂತ ನೋಡೋದು. ಎಷ್ಟೋ ನಕ್ಷತ್ರ ಮಂಡಲಗಳನ್ನು ಉಂಟು ಮಾಡಿದ್ದೇನೆ, ದೊಡ್ಡ ದೊಡ್ಡ ಗ್ರಹಗಳನ್ನು ಉಂಟು ಮಾಡಿದ್ದೇನೆ, ದೊಡ್ಡ ದೊಡ್ಡ ನಕ್ಷತ್ರಗಳನ್ನು ಉಂಟು ಮಾಡಿದ್ದೇನೆ, ದೊಡ್ಡ ದೊಡ್ಡ ನಕ್ಷತ್ರ ಮಂಡಲಗಳನ್ನು ಉಂಟು ಮಾಡಿದ್ದೇನೆ. ಇವೆಲ್ಲ ನಕ್ಷತ್ರ ಮಂಡಲಗಳಲ್ಲಿ, ಎಲ್ಲ ನಕ್ಷತ್ರಗಳಲ್ಲಿ, ಎಲ್ಲ ಗ್ರಹಗಳಲ್ಲಿ ಒಂದು ಗ್ರೀನ್ ಪ್ಲಾನೆಟ್ ಅನ್ನ ತೆಗೆದೇನೆ, ಅಂದ್ರೆ ಒಂದು ಚಿಕ್ಕದಾದಂತ ಒಂದು ವನವನ್ನು ತೆಗೆದೇನೆ. ಅದೇ ಈ ಒಂದು ಭೂಮಂಡಲ. ಚೆನ್ನಾಗಿ ಗಮನಿಸ, ಈ ಭೂಮಂಡಲವನ್ನು ತೆಗೆದೇನೆ ಅದರಲ್ಲಿ. ಯಾಕೆ? ಈ ಒಂದು ಭೂಮಂಡಲದಲ್ಲೇನೆ ಏನ್ ಮಾಡ್ಬೇಕು? ಮನುಷ್ಯನು ವಾಸ ಮಾಡಬೇಕು. ಮನುಷ್ಯನು ವಾಸ ಮಾಡೋದಕ್ಕೆ ಯೋಗ್ಯವಾಗಿರುವಂತದ್ದು ಈ ಒಂದು ಭೂಮಂಡಲದಲ್ಲೇನೆ. ಮಂಗಳಗ್ರಹದಲ್ಲಿ ಮಾಡ್ಬೋದಾ? ಇಲ್ಲ. ಚಂದ್ರನಲ್ಲಿ ಮಾಡ್ಬೋದಾ? ಇಲ್ಲ. ಅಮಾಯಕರ ಹುಡುಕ್ತಾ ಇದ್ದಾರ? ಇವರು ಬುದ್ಧಿಹೀನರು. ಇವತ್ತು ಯಾರೇ ಆಗಿರ್ಬೋದು, ಆ ಗ್ರಹದಲ್ಲಿ ವಾಸ ಮಾಡೋಣ, ಈ ಗ್ರಹದಲ್ಲಿ ವಾಸ ಮಾಡೋಣ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ವಿಜ್ಞಾನದ ಕೈಗೆ ಎಟಕದಂತ ಒಂದು ಸಂಗತಿ ಅದು. ಚೆನ್ನಾಗಿ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ದೇವರು ಏನ್ ಮಾಡಿದ್ದಾನೆ? ಇವೆಲ್ಲವನ್ನು ಆತನು ಉಂಟು ಮಾಡಿದ. ಆತನು ಇವೆಲ್ಲವನ್ನು ಉಂಟು ಮಾಡುವಂತ ಸಮಯದಲ್ಲಿ ಏನು ನಡೆದಿದೆಯೋ ಗೊತ್ತಾ? ಏನು ನಡೆದಿದೆ ಒಂದು ಸರಿ ಜ್ಞಾನೋಕ್ತಿಗಳು 8:22 ಗಮನಿಸಿ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22ರಲ್ಲಿ ಏನಿದೆಯೋ, ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಎಂಬುದಾಗಿ. ಅಂದ್ರೆ ದೇವರು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಎಂಬುದಾಗಿದೆ. ಯಾರನ್ನ ದೇವರು ಮೊಟ್ಟ ಮೊದಲದಾಗಿ ನಿರ್ಮಿಸಿದನು? ಈ ಭೂಮಿ ಆಕಾಶಗಳನ್ನ ನಿರ್ಮಾಣವಾಗುವುದಕ್ಕಿಂತ ಮೊದಲು ನಿರ್ಮಿಸಿದ್ದಾರನ್ನ ಇಲ್ಲಿ ಅದೇ ಇದೆ ನೋಡಿ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯದಲ್ಲಿ ನಾನೇ ಪ್ರಥಮ, ಪ್ರಾರಂಭದಲ್ಲಿ ಭೂಮಿ ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಭೂಮಿ ಹುಟ್ಟಾಗುವುದಕ್ಕಿಂತ ಮುಂಚಿತವಾಗಿ ನಾನು ಸ್ಥಾಪಿಸಲ್ಪಟ್ಟಿದ್ದೀನಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜಲನಿಧಿಗಳಾಗಲಿ, ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ನೀರು ಇರುವಂತದ್ದು ನಮಗೆ ಮೊದಲು ಕಾಣುತ್ತೆ, ಆದಿ ಸಾಗರ ಎಂಬುದಾಗಿ. ಆ ಆದಿ ಸಾಗರವು ಕೂಡ ಇಲ್ಲದೇ ಇರುವಂತಹ ಸಮಯದಲ್ಲಿ ಏನಾಗಿದೆಯಂತೆ? ನಾನು ಹುಟ್ಟಿದ್ದೀನಿ ಎಂಬುದಾಗಿದೆ. ಜಲನಿಧಿಗಳಾಗಲಿ, ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನ ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣು ರೇಣನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರಾಕಾರವಾದ ಕೀಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೇನು. ಅಂದ್ರೆ ಇವೆಲ್ಲವನ್ನು ಉಂಟು ಮಾಡೋದಕ್ಕಿಂತ ಮೊದಲು ನಾನು ಉಂಟಾಗಿದ್ದೀನಿ, ದೇವರನ್ನು ಸೃಷ್ಟಿ ಮಾಡಿದ್ದೇನೆ ಎನ್ನುವಂತ ಮಾತನ್ನ ಆತನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಯಾರ ವಿಚಾರದಲ್ಲಿ ಹೇಳುವಂತ ಮಾತು ಇದು? ಯಾರನ್ನ ದೇವರು ಮೊಟ್ಟ ಮೊದಲದಾಗಿ ಸೃಷ್ಟಿಯಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಯಾರನ್ನ ಉಂಟು ಮಾಡಿದ್ದಾನೆ? ಆಲೋಚನೆ ಮಾಡಿ ನೋಡಿ. ಈ ಒಂದು 8ನೇ ಮೊದಲನೇ ವಚನವನ್ನು ನೋಡುವಂತದ್ದಾದ್ರೆ, ಜ್ಞಾನವೆಂಬಾಕೆಯು ಕರೆಯುತ್ತಾಳೆ ಎಂಬುದಾಗಿದೆ. ಅಂದ್ರೆ ಜ್ಞಾನವೆಂಬಾಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜ್ಞಾನವೆಂಬಾಕೆ ಯಾರು? ಯಾರನ್ನ ಜ್ಞಾನ ಎಂಬುದಾಗಿ ಕರೀತೀವಿ? ಈಕೆಯನ್ನು ನಾವು ಸ್ತ್ರೀ ಎಂಬುದಾಗಿ ನಾವು ಭಾವಿಸ್ತೀವಿ. ಸ್ತ್ರೀ ಅಂತ ಹೇಳಿ ನಾವು ಅಂದುಕೊಂಡ್ರೆ ಅದು ದೊಡ್ಡ ಒಂದು ತಪ್ಪಾಗಿ ಹೋಗುತ್ತೆ. ಯಾಕೆ ಎಂಬುದಾಗಿ ನೋಡುವಂತದ್ದಾದ್ರೆ, ಒಂದ್ಸರಿ 1 ಕೊರಿಂಥ 1ನೇ ಅಧ್ಯಾಯ 23ನೇ ವಚನದಲ್ಲಿ ಏನಿದೆಯೋ ಗಮನಿಸಿ. 1 ಕೊರಿಂಥ 23ರಲ್ಲಿ ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅಂತವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ದೇವರ ಜ್ಞಾನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇಲ್ಲಿ ಜ್ಞಾನವೆಂಬಕ್ಕೆ ಕರೆಯುತ್ತಾಳೆ ಎಂಬುದಾಗಿ ಜ್ಞಾನೋಕ್ತಿಗಳು 8 ಮೊದಲನಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಆ ಜ್ಞಾನ ಯಾರು? ಯೇಸು ಕ್ರಿಸ್ತನ ಎಂಬುದಾಗಿ ಸ್ಪಷ್ಟವಾಗಿ 1 ಕೊರಿಂಥ 1:24 ತಿಳಿಸುತ್ತೆ. ದೇವರ ಜ್ಞಾನ ಎಂಬುದಾಗಿ ಮತ್ತೆ ಓದಿನ ಕೇಳಿಸ್ಕೊಳ್ಳಿ. 24. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅಂತವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ದೇವರ ಜ್ಞಾನ ಕ್ರಿಸ್ತನ. ಅಂದ್ರೆ ದೇವರ ಜ್ಞಾನವು ಕ್ರಿಸ್ತನ, ದೇವರ ಜ್ಞಾನವು ಕ್ರಿಸ್ತನೇ. ಅಂದ್ರೆ ದೇವರ ಜ್ಞಾನ ಕ್ರಿಸ್ತನೇ ಆಗಿದ್ದಾನೆ. ಅಂದ್ರೆ ಮೊದಲು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಅಂದ್ರೆ ದೇವರು ಮೊದಲು ಯೇಸು ಕ್ರಿಸ್ತನನ್ನು ಸೃಷ್ಟಿ ಮಾಡಿದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಸೃಷ್ಟಿ ಕಾರ್ಯಕ್ರಮಗಳಿಗಿಂತ ಮೊದಲು ದೇವರಿದನ ದೇವರಿದನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಅರ್ಥವಾಗುತ್ತೆ. ಅಂದ್ರೆ ಈ ಕೆಲವೊಂದು ವಾಕ್ಯಗಳು ದೇವರು ಬೆಳಕಾಗಿದ್ದಾನೆ ಎನ್ನುವಂಥದ್ದು ಬೈಬಲ್ ಸ್ಪಷ್ಟವಾಗಿದೆ. ದೇವರು ಬೆಳಕಾಗಿದ್ದಾನೆ ಎನ್ನುವಂತ ಮಾತಿದೆ. ಮತ್ತೆ ಈ ಒಂದು ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನದಲ್ಲಿ ನಾನೇ ಈ ಲೋಕಕ್ಕೆ ಬೆಳಕು ಎಂಬುದಾಗಿ ಆತನು ಹೇಳಿದ್ದಾನೆ. ಈ ಮಾತುಗಳು ಗೊತ್ತಿದೆ.
ಹೀಗಿರುವಂತ ಕಾರಣ ಯೇಸು ಕ್ರಿಸ್ತನಲ್ಲಿ ಮೊದಲೇ ನನ್ನನ್ನು ಸೃಷ್ಟಿ ಮಾಡಿದ್ದೇನೆ ಎಂಬುದಾಗಿ, ಯೇಸು ಕ್ರಿಸ್ತನನ್ನು ಮೊಟ್ಟ ಮೊದಲಾಗಿ ಸೃಷ್ಟಿ ಮಾಡಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದೀನಿ. ನಮ್ಗೆ ವಿಚಾರ ಸ್ಪಷ್ಟವಾಗಿ ಅರ್ಥವಾಗಿದೆ. ಮೊಟ್ಟ ಮೊದಲದಾಗಿ ಜ್ಞಾನೋಕ್ತಿಗಳು 8ನೇ 22ನೇ ವಚನಗಳಲ್ಲಿ ಬರೆಯಲ್ಪಟ್ಟಿರುವಂತಹ ಯೇಸು ಕ್ರಿಸ್ತನ ಎಂಬುದಾಗಿ 1 ಕೊರಿಂಥ 1:24 ತಿಳಿಸಿದೆ. ಆಗಿರುವಂತ ಕಾರಣ ಅಲ್ಲಿ ಲೋಕಕ್ಕೆ ದೇವರು ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ ಇದೆ. ಯೇಸು ಕ್ರಿಸ್ತನು ಕೂಡ 12:46 ಯೋಹಾನ ಸುವಾರ್ತೆಯಲ್ಲಿ ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಬೆಳಕಾಗಲಿ ಎಂಬುದಾಗಿ ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಿರುವಂತ ಮಾತು ಕ್ರಿಸ್ತನ. ಆಲೋಚನೆ ಮಾಡಿ ನೋಡಿ. ಅಂದ್ರೆ ಕ್ರಿಸ್ತನೇನ? ಕ್ರಿಸ್ತನೇ. ಅಂದ್ರೆ ಈತನು ಸೃಷ್ಟಿಗೆ ಬೆಳಕಾಗಿದ್ದಾನ, ವಿಶ್ವಕ್ಕೆ ಆತನು ಬೆಳಕಾಗಿದ್ದಾನೆ ಎನ್ನುವಂತ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಫಿಲಿಪಿ 2:14-15 ಏನ್ ಹೇಳುತ್ತೋ ಅದನ್ನು ಗಮನಿಸಿ. ಫಿಲಿಪಿಯವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 14-15 ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದಿರಲ್ಲ. ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ದೇವರ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿದೆ. ಆ ದೇವರಿಂದ ಬಂದಿರುವಂತ ದೇವರ ಮಗನಾಗಿರುವಂತ ಯೇಸು ಕ್ರಿಸ್ತನು ಆತನ ಬೆಳಕೆ. ಆ ದೇವರಿಂದ ಬಂದಿರುವಂತ ಪಾಲದಾರ ದೇವರ ಒಂದು ಭಾಗಗಳಾಗಿರುವಂತ ದೇವರ ಮಕ್ಕಳಾಗಿರುವಂತ ಯೇಸು ಕ್ರಿಸ್ತನ ಬೆಳಕು. ನಾವು ಬೆಳಕೆ. ಯಾಕಂದ್ರೆ ಯೇಸು ಕ್ರಿಸ್ತನೇ ಹೇಳಿದರೆ ಮತ್ತೆ 5:14 ವಚನದಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಎಂಬುದಾಗಿ. ಆಲೋಚನೆ ಮಾಡಿ. ಇಲ್ಲಿ ಏನು ಬರೆಯಪಟ್ಟಿದೆ 14ನೇ ವಚನ, ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿ ಕೊಡುವವರಾಗಿದ್ದು. ಇವರೊಳಗೆ ನೀವು ಸರ್ವರಿಗೂ ಎಲ್ಲರಿಗೂ ಜೀವದಾಯಕ ವಾಕ್ಯವನ್ನು ಬೈಬಲ್ ಇರುವಂತಹ ಸತ್ಯವಾದಂತಹ ಮಾತುಗಳನ್ನು ತೋರಿಸಿಕೊಡುವಂತವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಲೋಕದೊಳಗೆ ಹೊಳೆಯುವಂತ ಜ್ಯೋತಿರ್ಮಂಡಲಗಳಂತೆ ಅಂದ್ರೆ ಇವತ್ತು ಈ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡು ಈ ಮಹಾಜ್ಞಾನವನ್ನು ಬೋಧನೆ ಮಾಡುವಂತ ರೀತಿಯಲ್ಲಿ ಇದ್ರೆ ಜ್ಯೋತಿರ್ಮಂಡಲಗಳು, ಹೊಳೆಯುವಂತ ಜ್ಯೋತಿರ್ಮಂಡಲಗಳು. ಈ ಮಹಾಜ್ಞಾನವಾದ ಒಂದು ಗ್ರಂಥವನ್ನ ಕೈಯಲ್ಲಿ ಹಿಡಿದುಕೊಂಡು ಕೂಡ ಈ ಜ್ಞಾನವನ್ನು ತಿಳಿದುಕೊಳ್ಳದೆ ಇನ್ನೊಬ್ಬರಿಗೆ ಹೇಳದ ರೀತಿಯಲ್ಲಿ ಇದ್ದೀವಿ ಅಂತಂದ್ರೆ ಕೆಟ್ಟೋಗಿರುವಂತ ಗೊಲಪುಗಳಂತಾನೆ ಅರ್ಥ. ಚೆನ್ನಾಗಿ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ದಾನಿಯೇಲನ ಗ್ರಂಥ 12:3 ಅದರಲ್ಲಿ ಏನಿದೆಯೋ ಅದನ್ನ ಗಮನಿಸಿ. ದಾನಿಯೇಲನ ಗ್ರಂಥ 12:3 ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸ್ತಾರಂತೆ. ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುವರು ಎಂಬುದಾಗಿ ಇದೆ. ಅದನ್ನ ನಾವು ಆ ಒಂದು ಬೆಳಕಿನಿಂದ ಹುಟ್ಟಿ ಬಂದಂತವರೇನಾ? ನಾವೆಲ್ಲನ ಆ ಒಂದು ಬೆಳಕಿನಿಂದ ಹುಟ್ಟಿ ಬಂದಂತವರೇ. ಈ ಒಂದು ಬೆಳಕಿನಿಂದ ದೇವರೇ ಒಂದು ಬೆಳಕಾಗಿದ್ದಾನೆ, ಕ್ರಿಸ್ತನೇ ಒಂದು ಬೆಳಕಾಗಿದ್ದಾನೆ. ಆ ಬೆಳಕಿನಿಂದ ಬಂದಂತವರು ನಾವು ಕೂಡ ಬೆಳಕಾಗಿರುವಂತ ಕಾರಣ ಈ ಒಂದು ಮಹಾಜ್ಞಾನವನ್ನು ತಿಳಿದುಕೊಂಡು ನಾವೇನ್ ಮಾಡ್ಬೇಕು? ಪ್ರಪಂಚಕ್ಕೆ ಸಾರುವಂತವರಾಗಿರ್ಬೇಕು. ಪ್ರಪಂಚಕ್ಕೆ ಒಂದು ಮಹಾ ಸತ್ಯವನ್ನು ತಿಳಿಸುವಂತವರಾಗಿರ್ಬೇಕು. ಆಲೋಚನೆ ಮಾಡಿ ನೋಡಿ. ಮತ್ತೆ ಇಲ್ಲಿ ಈ ಆದಿಕಾಂಡ ಗ್ರಂಥ 1:9 ವಚನದಲ್ಲಿ ಮತ್ತೆ ನೋಡ್ರಿ, ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಆಕಾಶದ ಕೆಳಗಿರುವಂತಹ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಯಾವ ನೀರು ಅಂದ್ರೆ ಆ ನೀರನ್ನ ಆಕಾಶದ ಮಧ್ಯದಲ್ಲಿ ಯಾವಾಗ ದೇವರು ಗುಮ್ಮಟವನ್ನು ಏರ್ಪಡಿಸುತ್ತೋ ಆ ಗುಮ್ಮಟದ ಮಧ್ಯದಲ್ಲಿ ಕೆಲವೊಂದು ಚಿಕ್ಕಿಯ ನೀರುಗಳು ಉಳಿದುಕೊಂಡಿದೆ, ಕೆಲವೊಂದು ತೇವಾಂಶದ ನೀರುಗಳು ಉಳ್ಕೊಂಡಿದೆ. ಆ ನೀರನ್ನೇ ಎಲ್ಲ ಒಂದು ಕಡೆ ದೇವರು ಬರ ಮಾಡ್ತಾ ಇದೆ. ಅವೆಲ್ಲ ನೀರನ್ನು ದೇವರು ಒಂದು ಕಡೆ ಬರ ಮಾಡಿ ಅದರಲ್ಲಿ ಮ್ಯಾಟರ್ ಇದೆ, ಅದು ಪದಾರ್ಥ ಇರುವಂತ ಕಾರಣ ಅದರಿಂದಲೇ ದೇವರು ಏನ್ ಮಾಡ್ತಾನೆ? ಸೂರ್ಯಕಿಂತ ನಕ್ಷತ್ರಗಳೆಲ್ಲವನ್ನ ಆತನು ಬೇರ್ಪಡಿಸ್ತಾನೆ. ಅದರಲ್ಲಿ ಇರುವಂತ ಮ್ಯಾಟರ್ ಅನ್ನ, ಅದರಲ್ಲಿ ಇರುವಂತ ಪದಾರ್ಥವನ್ನು ಆತನು ಬೇರ್ಪಡಿಸ್ತಾ ಇದ್ದಾನೆ. ಅದರಿಂದ ಬೇರ್ಪಡಿಸಿದಂಥದ್ದೇ ಈ ಒಂದು ನಾವು ವಾಸ ಮಾಡ್ತಿರುವಂತ ಭೂಮಿ. ಅಂದ್ರೆ ಈ ಭೂಮಿ ಆಗಿರ್ಬೋದು, ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ನಕ್ಷತ್ರಗಳು ಎಲ್ಲವೂ ನೀರಿನಲ್ಲಿ ಇದ್ದ, ಎಲ್ಲವೂ ಕೂಡ ನೀರಿನಲ್ಲಿ ಇದ್ದೇ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾವ ರೀತಿಯಾಗಿ ನಾವು ಒಂದು ಪದಾರ್ಥವನ್ನ ಕೆಡಬಾರ್ದು ಅನ್ನುವಂಥ ಉದ್ದೇಶದಿಂದ ತಣ್ಣನೆ ಒಂದು ಜಾಗದಲ್ಲಿ ಇಡ್ತೀವೋ ಆ ರೀತಿಯಾಗಿ ತಣ್ಣನೆ ಒಂದು ವಾತಾವರಣದಲ್ಲಿ, ತಣ್ಣನೆ ಒಂದು ಜಾಗದಲ್ಲಿ ದೇವರೇ ಮಾಡ್ತಾನೆ ಇಡೀ ಸೃಷ್ಟಿಯನ್ನೇ ಆತನ ಇಟ್ಟಿದ್ದಾನೆ. ಯಾಕೆ ಕೆಟ್ಟೋಗ್ಬಾರ್ದು ಯಾವುದನ್ನ? ಅದಕ್ಕೋಸ್ಕರ ಇಟ್ಟು ಏನ್ ಮಾಡಿದಾನೆ?
ಒಂದು ಸಮಯದಲ್ಲಿ ತೆಗೆಯುವಂತ ಅವಕಾಶ ಬಂದಿದೆ, ತೆಗೆಯುವಂತ ಒಂದು ಸಮಯ ಬಂದಿದೆ, ಅದು ಬೆಳಕಾಗ್ಲಿ ಎಂಬುದಾಗಿ ಹೇಳಿದೆ. ಯಾವ ರೀತಿ ನಾವು ಒಂದು ಫ್ರಿಡ್ಜ್ ಅನ್ನು ಓಪನ್ ಮಾಡಿದಾಗ ಒಂದು ಲೈಟ್ ಬರುತ್ತೋ ತಗೊಳ್ಳೋದಕ್ಕೋಸ್ಕರ ಆ ರೀತಿಯಾಗಿ ದೇವರು ಬೆಳಕಾಗ್ಲಿ ಎಂಬುದಾಗಿ ಹೇಳಿದ್ದಾನೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸೃಷ್ಟಿಯ ರಹಸ್ಯವು ವಿಜ್ಞಾನಿಗಳಿಗೂ ಕೂಡ ತಿಳಿಯದೇ ಇರುವಂತಹ ಒಂದು ಸಂಗತಿ. ಎಲ್ಲರಿಗೂ ವಂದನೆಗಳು.